ನೀರಡಿಸಿತ್ತು. ಮುಂದೊಂದು ವಚನ, ಅಂಗದ ಕೊನೆಯ ಮೇಲಣ ಕೋಡಗ ಕೊಂಬೆಗೆ ಹಾರಿತ್ತೈ ಒಂದು ಚೋದ್ಯವ ನೋಡ, ಕೈಯ ನೀಡಲು ಮೈಯನೆಲ್ಲವ ನುಂಗಿತ್ತು. ಮತ್ತೊಂದು ವಚನ, ಹಿರಿದಪ್ಪ ಜಲದಿಯ ಮಡುವಿನೊಳಗೆ ಕರಿಯ ಕಬ್ಬಿಲ ಜಾಲವ ಬೀಸಿದ ನೋಡಯ್ಯ. ಮತ್ತೊಂದು ವಚನ, ಈಗಾಗಲೇ ಅದನ್ನು ಬಿಡಿಸಿದ್ದೇನೆ. ಭೂಮಿಯ ಕಠಿಣವನು ಆಕಾಶದ ಮೃದುವನು ತಿಳಿವ ಗಮನವಲ್ಲಿಯೇ ನಿಂದಿತ್ತು. ಈ ವಚನವನ್ನು ಈಗಾಗಲೇ ಹಿಂದೆ ನಾನು ಬಿಡಿಸಿದ್ದೆ. ಒಳಗೆ ಸತ್ತು ಹೊರಗೆ ಆಡುತ್ತದೆ, ಕುವೇಶ್ವರನಲ್ಲಿಯೇ ನಿಂದನು ಅಂತಕ್ಕಂಥ. ಹುಲಿಯ ತಲೆಯ ಹುಲ್ಲೆ, ಹುಲ್ಲೆಯ ತಲೆಯ ಹುಲಿ, ಎರಡರ ನಡು ಒಂದಾಯಿತು. ಹುಲಿಯಲ್ಲ ಹುಲ್ಲೆಯಲ್ಲ. ಇನ್ನು ಈ ಸ್ಥಳದ ಕೊನೆಯ ವಚನ, ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರಿತ್ತಿದೇನೋ. ಉದಕ ಬಾಯಾರಿತ್ತು, ಆಗಲೇ ನೀರಡಿಸಿತ್ತು ಅಂದಿದ್ವಿ, ಈಗ ಉದಕ ಬಾಯಾರಿತ್ತೇನೋ. ಅಗಿಂಭೋ ಬಾವಿಯ ನಗಿಂಭೋ, ಬಾವಿಯ ನಗೆದಾತ ಸತ್ತ. ನೋಡ್ರಿ, ಸಾವು ಹೆಣ ಇವೇನದಾವು ಪ್ರಭುದೇವರಿಗೆ, ಇವ್ಯಾವು ಈ ರೀತಿಯಾದಂಥ 12 ವಚನಗಳು ಈ ಮಾಯಾ ವಿಲಾಸ ವಿಡಂಬನ ಸ್ಥಳದಲ್ಲಿ ಸಂಪಾದನೆಕಾರರು ಎಲ್ಲ ಬೆಡಗಿನ ವಚನಗಳು. ಇಲ್ಲಿ ಒಂದೊಂದಾಗಿ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ರಕ್ಕಸಿಗಿಬ್ಬರು ಮಕ್ಕಳು. ಇಲ್ಲಿ ರಕ್ಕಸಿ ಅಂತ ಯಾರಿಗೆ ಕರೀತಾರೆ? ಅಗಾಧವಾಗಿರ್ತಕ್ಕಂಥ ಶಕ್ತಿ, ರಾಕ್ಷಸಿ ಶಕ್ತಿ ಅಂತ ಕರಿತೇವೆ ನಾವು. ಎಬ್ನಾರ್ಮಲ್ ಪವರ್ ಅಂತ ಕರಿತೇವೆ ಅದಕ್ಕೆ. ನಾರ್ಮಲ್ ಪವರ್ ಅಲ್ಲ ಅದು, ರಾಕ್ಷಸಿ ಶಕ್ತಿ, ರಾಕ್ಷಸಿ ಗುಣ. ಕೆಟ್ಟದ್ದಕ್ಕಾಗಿ ಬಳಸೋದು, ಜಗತ್ತಿನ ಒಳಿತಿಗಾಗಿ ಅಲ್ಲ, ಜಗತ್ತಿನ ಕೆಡಕಿಗಾಗಿ. ಆ ರಾಕ್ಷಸಿ ಶಕ್ತಿ, ಆ ಭಯಂಕರ ಶಕ್ತಿಯನ್ನು ಜಗತ್ತಿನ ಕೆಡಕಿಗಾಗಿ ಬಳಸೋದಕ್ಕೆ ನಾವು ರಾಕ್ಷಸಿ ಶಕ್ತಿ ಅಂತ ಕರೀಬಹುದು. ಹಂಗಿಲ್ಲೊಂದು ರಕ್ಕಸಿಗಿಬ್ಬರು ಮಕ್ಕಳು. ಇಲ್ಲಿ ರಕ್ಕಸಿ ಅಂದರೆ ಯಾರು ಅಂದರೆ, ಸರ್ವವನ್ನೂ ತನ್ನ ಬಂಧನದಲ್ಲಿ ಇಟ್ಟುಕೊಳ್ಳುವಂಥ, ಸರ್ವವನ್ನೂ ತನ್ನ ಪೋಷಣೆಗೊಳಪಡಿಸುವಂಥ ಮಾಯೆ. ಯಾರನ್ನ ಕಂಡರೂ ತನ್ನ ಬಂಧನದಲ್ಲಿ ಇರಿಸಿಕೊಳ್ಳತಕ್ಕಂಥ ಶಕ್ತಿ ಮಾಯೆಗಿದೆ. ಆ ಮಾಯೆ ಎಲ್ಲರನ್ನೂ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂಥ ಶಕ್ತಿ ಅದ. ಅದರ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅವರೆಲ್ಲರನ್ನೂ ಸರಿ ದಾರಿಗೆ ಒಯ್ಯೋದಿಲ್ಲ ಅದು. ಅದಕ್ಕೆ ನಾವೇನಂತೇವೆ? ರಕ್ಕಸಿ ಅಂತ ಕರಿತೀವಿ. ಮಾಯೆಗೆ ರಕ್ಕಸಿ ಅಂತ ಕರಿತೀವಿ. ಆ ರಕ್ಕಸಿ ಸರ್ವವನ್ನೂ ನುಂಗುವ ಮಾಯೆ. ವ್ಯಷ್ಟಿ ಮತ್ತು ಸಮಷ್ಟಿ ಎಲ್ಲವೂ ಆ ಮಾಯೆಯ ಕಾರ್ಯಮಂಡಲ. ಈ ಜಗತ್ತು ವ್ಯಷ್ಟಿ, ಕಣ್ಣಿಗೆ ಕಾಣುವ ಜಗತ್ತು, ಮತ್ತು ವ್ಯಷ್ಟಿ, ಆ ಜಗತ್ತಿಗೆ ನಾನೊಬ್ಬ ಸಣ್ಣ ವ್ಯಕ್ತಿ. ಎಲ್ಲ ಜಗತ್ತಿನ ಮುಂದೆ ನಾನೊಬ್ಬಾತ. ಎಲ್ಲ ಜಗತ್ತಿಗೆ ವ್ಯಷ್ಟಿ ಅಂತ ಕರೆದ್ರೆ ಅದರಲ್ಲಿ ನಾನು ಒಂದು ಭಾಗ ವ್ಯಕ್ತಿಯಾಗಿ, ಅದಕ್ಕೆ ವ್ಯಷ್ಟಿ ಅಂತ. ಸಮಷ್ಟಿ ಮತ್ತು ವ್ಯಷ್ಟಿ ಅಂತ. ಬ್ರಹ್ಮಾಂಡ ಮತ್ತು ಪಿಂಡಾಂಡ. ಇವೆಲ್ಲದರವನ್ನು ನುಂಗಿ ಹಾಕುವ ಆ ಒಂದು ಮಾಯೆಗೆ ನಾವು ರಕ್ಕಸಿ ಅಂತ ಕರೀಬಹುದು. ಆ ರಕ್ಕಸಿಗಿಬ್ಬರು ಮಕ್ಕಳು. ಈ ದೇಹದ ಒಳಗೆ ಮನಸ್ಸು ಮತ್ತು ಬುದ್ಧಿ ಅಂತಕ್ಕಂಥ 2 ಮಕ್ಕಳಿದ್ದಾವೆ. ಈ ನಮ್ಮ ಪಂಚೇಂದ್ರಿಯಗಳು, ಕಣ್ಣು, ಮೂಗು, ಕಿವಿ, ಇವು ಬಾಹ್ಯ ಇಂದ್ರಿಯಗಳು, 5 ಇಂದ್ರಿಯಗಳು. ಅದಕ್ಕೆ 2 ಇಂದ್ರಿಯಗಳನ್ನು ಸೇರಿಸ್ತೇವೆ ನಾವು, ಅಂತರಿಂದ್ರಿಯಗಳಂತ ಸೇರಿಸ್ತೇವೆ.
ಈ ಜಗತ್ತನ್ನು ಕಣ್ಣಿಗೆ ಜಗತ್ತಿನ ಜೊತೆ ಸಂವೇದಿಸುವ 5 ಇಂದ್ರಿಯಗಳು, ಜಗತ್ತಿಗೂ ಅವು ಕಾಣ್ತವೆ, ಗೋಚರವಾಗ್ತವೆ. ಆ ಜಗತ್ತನ್ನು ಸಂವೇದಿಸುವಂಥ 2 ಇಂದ್ರಿಯಗಳು ಜಗತ್ತಿಗೆ ಗೋಚರ ಆಗೋದಿಲ್ಲ. ಅದು ಮನಸ್ಸು ಮತ್ತು ಬುದ್ಧಿ. ವ್ಯಕ್ತಿಯಲ್ಲಿರ್ತಕ್ಕಂಥ ಮನಸ್ಸು ಮತ್ತು ಬುದ್ಧಿ ಇವೆರಡು ಇಂದ್ರಿಯಗಳೇ. ಅದಕ್ಕೆ ನಾವು ಅಂತರ್ಯಾಮಿ ಇಂದ್ರಿಯಗಳಂತ ಕರಿತೇವೆ. ಇದು ಬಹಿರ್ಯಾಮಿ ಇಂದ್ರಿಯಗಳು 5 ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ ಇವೇನದಾವಲ್ಲ ಇವು. ಈ 2 ಇಂದ್ರಿಯಗಳೇನದಾವಲ್ಲ ಅಂತರ್ಯಾಮಿ ಇಂದ್ರಿಯಗಳು, ಇವು ಮಾಯೆಯ ಮಕ್ಕಳು. ಯಾಕಂದರೆ ಇವು ಸದಾ ಇವೆರಡು ಈ ಮಾಯೆಯ ಮಾತನ್ನೇ ಕೇಳ್ತಾ ಇರ್ತವೆ, ಮನಸ್ಸು ಮತ್ತು ಬುದ್ಧಿ. ಮಾಯೆಯ ಬಂಧನದಲ್ಲೇ ಇರ್ತಾವೆ. ಅದಕ್ಕೆ ಮಾಯೆಯ ಮಕ್ಕಳಿವರು, ಆ ಮಾಯೆ ಎಂಬ ರಾಕ್ಷಸಿಯ ಮಕ್ಕಳು. ಈ ದೇಹದ ಒಳಗೆ ಮನಸ್ಸು ಮತ್ತು ಬುದ್ಧಿ 2 ಮಕ್ಕಳಿದ್ದಂತೆ ಇಲ್ಲಿ ರಕ್ಕಸಿ ಬಾಣತಿ ಆದರೆ, ಈಗಾಗಲೇ 2 ಮಕ್ಕಳದಾವು, ಮನಸ್ಸು ಮತ್ತು ಬುದ್ಧಿ ಅಂತಕ್ಕಂಥ ಮಕ್ಕಳದಾವು. ಮತ್ತೆ ರಕ್ಕಸಿ ಬಾಣತಿ ಆದರೆ, ಎಷ್ಟು ಸೂಕ್ಷ್ಮವಾದ ಶಬ್ದ ನೋಡ್ರಿ ಇದು. ರಕ್ಕಸಿ ಬಾಣತಿ ಆದರೆ ಮಕ್ಕಳಿಗಿನ್ನೆಂತೋ ಈ 2 ಮಕ್ಕಳ ಗತಿ ಏನು ಅಂತ ಪ್ರಶ್ನೆ ಮಾಡ್ತಾರೆ ಅವರು. ತೊಟ್ಟಿಲ ತೂಗುವೆ ಜೋಗಳ ವಾಡುವೆ. ತೊಟ್ಟಿಲು ಅಂದರೆ ಸರ್ವೇ ಸಾಧಾರಣವಾಗಿ ದೇಹಕ್ಕೆ ನಾವು ಗೋಚರವಾಗಿರುವಂಥ ಈ ದೇಹಕ್ಕೆ ತೊಟ್ಟಿಲನ್ನು ಹೋಲಿಸ್ತೇವೆ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ ಅಂತ ಕರಿತೇವೆ. ಹಾಗೆ ತೊಟ್ಟಿಲು ಎಂದರೆ ದೇಹ. ಈ ತೊಟ್ಟಿಲ ಮೇಲೈವರು ಯಾರಿವರು? ಆಗ ಹೇಳಿದ್ನಲ್ಲ, ಪಂಚ ಜ್ಞಾನೇಂದ್ರಿಯಗಳು. ತೊಟ್ಟಿಲ ಮೇಲೈವರು ಇಷ್ಟಿದ್ದು ಕೂಡ ಮನಸ್ಸು ಮತ್ತು ಬುದ್ಧಿ 2 ಮಕ್ಕಳನ್ನ ಇಟ್ಕೊಂಡು ಏನು ಮಾಡಬಾರ್ದೆಲ್ಲ ಮಾಡಕತ್ತೈತಿ ಇದು ಮಾಯೆ. ಆದರೂ ಇದಕ್ಕಿನ್ನೂ ಸಮಾಧಾನ ಆಗಿಲ್ಲ ಅಂತ ಮಾಯೆಗೆ. ಇನ್ನೂ ಇದಕ್ಕೆ ಸಮಾಧಾನ ಆಗ್ತಾ ಇಲ್ಲ. ಅದಕ್ಕೆ ಇನ್ನೂ ಅದಮ್ಯ ಆಸೆ, ಇನ್ನೂ ಅದಕ್ಕೆ ಸಮಾಧಾನ ಆಗಿಲ್ಲ. ಮನಸ್ಸು ಮತ್ತು ಬುದ್ಧಿಯ ಮುಖಾಂತರ ಈ ಮಾನವ ಜೀವಿಯನ್ನು ಎಷ್ಟು ತನ್ನ ಬಂಧನದಲ್ಲಿ ಇಟ್ಕೋಬೇಕೋ, ಎಷ್ಟು ಈ ಸಂಸಾರ ಬಂಧನದಲ್ಲಿ ಕೆಡಬೇಕೋ, ಕೆಡವಿದರೂ ಕೂಡ ಅದಕ್ಕೆ ಇನ್ನೂ ಸಮಾಧಾನ ಇಲ್ಲ ಮಾಯೆಗೆ. ಅದಕ್ಕೆ ಮತ್ತೆ ಬಾಣತಿ ಅಂತಕ್ಕಂಥ ಶಬ್ದವನ್ನು ಬಳಸ್ತಾರೆ. 2 ಮಕ್ಕಳನ್ನ ಹಡಿದ ಮೇಲೆ ಮತ್ತೆ 3ನೇ ಮಕ್ಕಳನ್ನ ಹಡಿದ್ರೆ ಅಂದಂಗೆ ಅದು ಅಷ್ಟೇ. ಇಬ್ಬರು ಆಗ್ಯಾರಲ್ಲ, ಮತ್ತೆ ಸಾಕಾಗಿತ್ತಲ್ಲ, ಮತ್ತೆ ಯಾಕೆ ಬೇಕಾಗಿತ್ತು ಅಂತಂತೇವೆಲ್ಲ. ಹಾಗಿದು ಮನಸ್ಸು ಬುದ್ಧಿ ಅಂತಕ್ಕಂಥ 2 ಮಕ್ಕಳು ಇದ್ದ ಮ್ಯಾಲೂ ಇದ್ರ ಮುಖಾಂತರ ಏನು ಮಾಡಿಸ್ಬೇಕೆಲ್ಲ ಮಾಡಿಸಿದ್ರೂ ಇನ್ನೂ ಈ ಮಾಯೆಗೆ ಸಮಾಧಾನ ಇಲ್ಲ ಅಂತ. ಅದಕ್ಕೆ ಒಳಗೆ ಇನ್ನೂ ಅದಮ್ಯವಾದ ಆಸೆ. ಅದಕ್ಕದು ಮತ್ತೆ ಬಾಣತಿ ಆಯಿತು. ಅದು ಇನ್ನೂ ಮತ್ತೆ ತನ್ನ ಎಷ್ಟು ಸಾಧ್ಯವೋ ಅಷ್ಟು ಮತ್ತೆ ತನ್ನ ಪ್ರಯತ್ನವನ್ನು ಅದು ಮಾಡ್ತಾ ಇದೆ. ಈ ವಿಷಯಗಳನ್ನು ಇಟ್ಟುಕೊಂಡು, ವಿಷಯ ಶಬ್ದ ರೂಪ ಅವೆಲ್ಲ ವಿಷಯಗಳ ವಾಸನೆ ರಸ ಗಂಧ ಇವನ್ನೆಲ್ಲ ಇಟ್ಕೊಂಡು ಈ ಇಂದ್ರಿಯಗಳನ್ನು ಪಡಿಸ್ಲಿಕ್ಕೆ ಶುರು ಇದೆ ಅದು. ಅದಕ್ಕೆ ತೊಟ್ಟಿಲ ತೂಗುವೆ ಅಂತ. ಯಾಕೆ ತೊಟ್ಟಿಲ ಮೇಲೆ 5 ಅಂತ ಹೇಳಿದ್ರಲ್ಲ, ಇವಕ್ಕೆ ಎಷ್ಟು ಬೇಕಷ್ಟು ವಿಷಯಗಳನ್ನು ಕೊಡಾಕತ್ತೈತದು, ಕೊಟ್ಟೇತಿ. ಕೊಟ್ಟರು ಅದಕ್ಕಿನ್ನೂ ಸಮಾಧಾನ ಆಗವಲ್ದು, ಕೊಟ್ಟರು ಇನ್ನೂ ಅದಕ್ಕೆ ಸಮಾಧಾನ ಆಗಿಲ್ಲ. ತೊಟ್ಟಿಲ ತೂಗುವೆ ಜೋಗಳ ವಾಡುವೆ. ಇಂದ್ರಿಯಗಳಿಗೆ ವಿಷಯಗಳನ್ನು ಇಟ್ಟು 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 ಸಂತೋಷಪಡಿಸಾಕತ್ತೈತದು. ಏನೆಲ್ಲ ವಿಷಯಗಳು ನೀಡಬೇಕೋ ಅಷ್ಟು ವಿಷಯಗಳನ್ನು ಕಣ್ಣಿಗೆ ಕಾಣುವಂಗೆ ಏನೆಲ್ಲವನ್ನೂ ಇಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ ಜಗತ್ತಿನಲ್ಲಿ. ನೋಡಿ ಎಷ್ಟು ಜಗತ್ತಿನಲ್ಲಿ ಬದಲಾವಣೆ, ಎಷ್ಟು ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಬದಲಾವಣೆ, ವಿಜ್ಞಾನದಲ್ಲಿ ಬದಲಾವಣೆ, ಇನ್ನೊಂದರಲ್ಲಿ ಬದಲಾವಣೆ, ಎಲ್ಲದರಲ್ಲಿ ಬದಲಾವಣೆ 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 ಬದಲಾವಣೆ. ಇದು ಏನಿದು ಬದಲಾವಣೆ? ಏನು ಯಾವುದರ ಸಂಕೇತ ಇದು? ಮನುಷ್ಯನಿಗೆ ಸಮಾಧಾನವೇ ಇಲ್ಲ. ಇನ್ನೂ ಇವತ್ತು ಒಂದಿದ್ರೆ ನಾಳೆ ಇನ್ನೊಂದು.
ನಾಡ್ದು ಇನ್ನೊಂದು ಮತ್ತೊಂದು ಹೊಸತನನೇ ಬರಾಕತೈತಿ. ಇನ್ನೂ ಇದಿದ್ರೆ ಸಮಾಧಾನ ಇಲ್ಲ ಆದಿದ್ರೆ ಸಮಾಧಾನ ಇಲ್ಲ ಆದಿದ್ರೆ ಸಮಾಧಾನ ಇಲ್ಲ ಏನೂ ಸಮಾಧಾನ ಇಲ್ಲ. ಒಂದು ಮನೆ ಕಟ್ಟಿದ್ರೆ ಸಾಲವಲ್ದು, 2 ಮನೆ. ಮೊದಲು ಏನೂ ಇದ್ದಿದ್ದಿಲ್ಲ, ಹಿರಿಯರಿಗೆ ಏನೂ ಇರಲಿಲ್ಲ, ಗುಡಿಸ್ಲಿತ್ತು, ವಾಹನ ಇದ್ದಿದ್ದಿಲ್ಲ, ಚಕ್ಕಡಿ ಇರಲಿಲ್ಲ, ನಡೆದು ಹೋಗ್ತಿದ್ವಿ. ಅವಾಗೂ ಅವ್ರು ಬದುಕು ಮಾಡಿದರು. ಈಗ ಹಂಗಿಲ್ಲ. ಮುಂಜಾನೆ ಅಮೇರಿಕಾದಲ್ಲಿ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಇಂಗ್ಲೆಂಡ್ನಲ್ಲಿ ಊಟ, ರಾತ್ರಿ ಫ್ರಾನ್ಸ್ನಲ್ಲಿ ಮತ್ತು ಡಿನ್ನರು. ಈ ರೀತಿಯಾದಂಥ ಬದುಕಿನಲ್ಲಿಯೂ ಕೂಡ ಆ ವ್ಯಕ್ತಿಗೆ ಸಮಾಧಾನ ಇಲ್ಲ. ಇನ್ನೂ ಆತನಿಗೆ ಸಮಯ ಸಿಗೋಲ್ದು. ಇನ್ನೂ ಏನೋ ಮಾಡಬೇಕಂತ ಇದ್ದಾನೆ. ಏನಿದು? ಇದು ರಕ್ಕಸಿ ಬಾಣತಿಯಾದಂತೆ. ರಕ್ಕಸಿ ಬಾಣತಿಯಾದಂತೆ. ಈಗಾಗಲೇ 2 ಮಕ್ಕಳದಾರು. ಇದು ಅದಮ್ಯವಾದ ಆಸೆ ಐತಲ್ಲ, ಮಾಯದು ಅದಮ್ಯವಾದ ಆಸೆ. ಈ ಆಸೆ ರಕ್ಕಸಿ ಬಾಣತಿಯಾದಂತೆ. ಈ ಅದಮ್ಯವಾದ ಆಸೆಯಲ್ಲಿ ಮನಸ್ಸು ಮತ್ತು ಬುದ್ಧಿ ವಿಕಾರ ಆಗಿ ಹೊಂಟಾವಂತ. ಅದಕ್ಕೆ ಮಕ್ಕಳಿಗಿನ್ನೆಂತೋ ಅಂತ ಕೇಳಿದ್ರು ಅವರು. ಈ ಮಾಯೆ ಈ ಪರಿಯಾದ ಹಪಾಪಿಸುವಿಕೆಯನ್ನು ಇಟ್ಕೊಂಡು ಮಕ್ಕಳ ಕಡೆ ಗಮನ ಕೊಡಲಾರ್ದೇ ಮನಸ್ಸು ಬುದ್ಧಿಯನ್ನು ಅಲಕ್ಷ್ಯ ಮಾಡಿ ಇನ್ನೂ ತನ್ನ ಅದಮ್ಯವಾದ ಆಸೆಯ ಮುಖಾಂತರ ಈ ಜಗತ್ತನ್ನು ಎಷ್ಟು ತನ್ನ ಮಾಯಾವಿಲಾಸದಲ್ಲಿ ತೊಡಗಿಸಬೇಕೋ ತೊಡಗಿಸಿ ಮತ್ತು ತಾಯಿ ಹಿಂಗಾಗಿ ಕುಂತಾಗ ಮಕ್ಕಳು ಅದನ್ನು ನೋಡಿ ಮನಸ್ಸು ಮತ್ತು ಬುದ್ಧಿಗಳು ವಿಕಾರಗೊಂಡು ಬಿಟ್ಟವು. ಈ ಮಾಯೆಯ ಈ ಒಂದು ಚೆಲ್ಲಾಟದಲ್ಲಿ ಮಕ್ಕಳು ಅಡುಗೆಡೆಯಾಗಿಬಿಟ್ಟು ಈಗ ಮನಸ್ಸು ಮತ್ತು ಬುದ್ಧಿ ವಾತಾವರಣನ ಹಂಗೈತಿ. ಮಾಯೆ ಚೆನ್ನಾಗಿ ತಾಯಿ ಚೆನ್ನಾಗಿ ಬೆಳೆಸಿದ್ಲಂದ್ರೆ ಇವೆರಡು ಮಕ್ಕಳನ್ನ ಮನಸ್ಸು ಬುದ್ಧಿ ಹಿಂಗಾಗಿ ಕೆಡ್ತಿದ್ದು. ಇಷ್ಟು ಮನಸ್ಸು ಬುದ್ಧಿ ಹಾಳಾಕಿರಲಿಲ್ಲ. ಒಣ್ಣಕ್ಕೆ ತಾಯಿಗೇ ಇನ್ನೂ ತೃಪ್ತಿ ಇಲ್ಲ. ಮಾಯೆ ಅಂತಕ್ಕಂಥ ರಕ್ಕಸಿಗೇ ಇನ್ನೂ ತೃಪ್ತಿ ಇಲ್ಲ. ಅದಮ್ಯವಾದ ಆಸೆ ಇಟ್ಕೊಂಡು ಕುಂತೈತೆ. ಅದು ಎಷ್ಟು ಸಾಧ್ಯವೋ ಅಷ್ಟು ಈ ಜಗತ್ತನ್ನು ತನ್ನ ವಿಲಾಸದಲ್ಲಿ ಬಂಧನ ಮಾಡಿ ಇಟ್ಕೋಬೇಕಂತಕ್ಕಂತಹ ಒಂದು ಅದಮ್ಯವಾದ ಆಸೆ ಇಟ್ಕೊಂಡಿದ್ದಕ್ಕೆ ಇಂದ್ರಿಯಗಳನ್ನು ಪ್ರಪಂಚದ ವಿಷಯ ವಸ್ತುಗಳನ್ನು ಇಂದ್ರಿಯಗಳಿಗೆ ಹಾಕಿ 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 ತೊಟ್ಟಿಲ ತೂವಾಕತ್ತಾಳಂತ, ಜೋಗಳ ಆಡಾಕತ್ತಾಳಂತ. ಹಿಂಗಿದ್ರೆ ಈ ಒಳ ಹೊರ ಇಂದ್ರಿಯಗಳಿಂದ ಕೂಡಿದ ದೇಹ ಮಾಯೆಯನ್ನು ಒಳಗೊಂಡಿತ್ತು. ಅಂದರೆ ಮಾಯೆ ದೇಹದೊಳಗೆ ಬಾಹ್ಯ ಅಂತರ ಇಂದ್ರಿಯಗಳಿಗೆ ತುಂಬಿಕೊಂಡಿತ್ತು. ತೃಪ್ತಿಪಡಿಸಲಾಗದ ವಿಷಯ ದಾಹ, ತೃಪ್ತಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಿಷಯ ದಾಹ, ತೃಪ್ತಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹೌದು, ನಮ್ಮ ನಿತ್ಯದ ಬದುಕಿನಲ್ಲಿ ಹಂಗಾಗಿದೆ. ನಮ್ಮದು ಯಾವುದರ ಒಂದು ವಿಷಯದಲ್ಲಿ ನಮಗೆ ತೃಪ್ತಿ ಆಗಿದೆಯೇ ಪ್ರಶ್ನೆ ಹಾಕ್ಕೊಳ್ಳೋಣ. ಯಾವುದರ ಒಂದು ವಿಷಯದಲ್ಲಿ ನಮಗೆ ತೃಪ್ತಿ ಆಗಿದ್ದೇ ಆಯಿತು, ಸಾಕು ಏನು ಇಲ್ಲಿಗೆ ಸಾಕು ಅಂತಕ್ಕಂತಹ ತೃಪ್ತಿ ನಮಗೆ ಆಗಿದೆಯೇ? ಆಗಿಯೇ ಇಲ್ಲ, ಇನ್ನೂವರೆಗೆ ನಮಗೆ ಆಗಿಲ್ಲ. ಸಂಪತ್ತಿನ ಸಂಗ್ರಹದಲ್ಲಿ ತೃಪ್ತಿ ಆಗಿದೆಯೇ? ಆಗಿಲ್ಲ. ಹಣದ ಸಂಗ್ರಹದಲ್ಲಿ ತೃಪ್ತಿ ಆಗಿದೆಯೇ? ಆಗಿಲ್ಲ. ಅಧಿಕಾರದ ದಾಹದ ತೃಪ್ತಿ ಆಗಿದೆಯೇ? ಇನ್ನು ಎಷ್ಟು ವರ್ಷ ನಾವು ಅಧಿಕಾರ ನಡೆಸ್ಬೇಕಂತೇವೆ. ತೃಪ್ತಿ ಆಗಿದೆಯೇ? ಆಗಿಲ್ಲ. ಯಾವುದರಲ್ಲಿಯೂ ನಮಗೆ ತೃಪ್ತಿ ಆಗಿಲ್ಲ ಅಂದಾಗ ಹೇಗಿರಬೇಕು ಅದು ಮಾಯೆ ವಿಲಾಸ? ಮಾಯೆ ವಿಲಾಸ ಹೇಗಿರಬೇಕು? ಇದು ಕಷ್ಟ. ಆದರೆ ಅರಿವುಳ್ಳಂಥ ಸಾಧಕ ತೃಪ್ತಿ ಆಗ್ತಾನೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವಶರಣರಿಗುಂಟೆ ಅಂತಕ್ಕಂಥ ಶಬ್ದ ಯಾವಾಗ ಬರ್ತದೆ ಅಂದರೆ ಈ ಸ್ಥಿತಿಯನ್ನು ಮೀರಿ ನಿಂತಂಥ ಶರಣರ ಬಾಯಲ್ಲಿ ಈ ವಚನಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ. ಭಾಳ ಸರಳನೂ ಐತಿ, ಭಾಳ ಕಠಿಣನೂ ಐತಿ ಆ ಸ್ಥಿತಿ ಮುಟ್ಲಿಕ್ಕೆ. ನಾವು ಭಾಳ ಸರಳನೂ ಐತಿ, ಭಾಳ ಕಠಿಣನೂ ಐತಿ. ಆ ಶರಣರಿಗೆ ಭಾಳ ಸರಳದು, ನಮಗೆ ಭಾಳ ಕಠಿಣ ಅದು ಅಷ್ಟೇ. ಶರಣರಿಗೆ ಭಾಳ ಸರಳ. ಯಾಕೆ ಮತ್ತು ಕಾಶ್ಮೀರದಿಂದ ರಾಜರು ಬಂದು ಕಲ್ಯಾಣದಲ್ಲಿ ನೆಲೆಸಿದರು.
ರಾಜಮಹಲನ್ನು ಬಿಟ್ಟು ರಾಜರಾಣಿಯರು ಆರಾಮ್ ಸೇವಕರೊಂದಿಗೆ ಸೇವೆ ಮಾಡಿಸಿಕೊಳ್ಳುತ್ತಾ ಎಲ್ಲರ ರಾಜ್ಯಭಾರ ಮಾಡಲಿಕ್ಕೆ ಅವಕಾಶ ಇದ್ದರೂ ಕೂಡ ಇಲ್ಲಿಗೆ ಬಂದು ಕಟ್ಟಿಗೆ ಕಡಿಯುವ ಕಾಯಕವನ್ನು ಇಟ್ಕೊಂಡು ಮೊಳಗಿ ಮಾರಾಯನವರು ಯಾಕೆ ಬಂದು ಉಳಿದ್ರು? ಮಾಯ ವಿಲಾಸವನ್ನು ವಿಡಂಬಿಸಿ ಈ ಮಾಯ ವಿಲಾಸವನ್ನು ಅರಿತುಕೊಂಡು ಇದಲ್ಲ ಶ್ರೀಮನ್ ನಿಜಗುಣ ಶಿವಯೋಗಿಗಳು ದೊಡ್ಡ ರಾಜರು, ಅವರಿಗೆ ಅದು ಅರಿವಾಯ್ತಲ್ಲ, ಅದನ್ನು ಬಿಟ್ಟು ಬಂದ್ರಲ್ಲ. ಬುದ್ಧನಿಗೆ ಅರಿವಾಯ್ತಲ್ಲ, ಅದನ್ನು ಬಿಟ್ಟು ಬಂದ್ರಲ್ಲ. ಬಸವಣ್ಣನವರು ರಾಜ್ಯದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ವಿತ್ತ ಸಚಿವನಾಗಿದ್ದುಕೊಂಡು ಕಲ್ಯಾಣ ರಾಜ್ಯದ ಸಂಪೂರ್ಣ ಅಧಿಕಾರದ ತುತ್ತುದಿಗಿದ್ದುಕೊಂಡು ಅವರು ಅಧಿಕಾರದ ಲವಲೇಶು ಅವ್ರ ತಲೆಗೆ ಏರದ ರೀತಿಯಲ್ಲಿ ಇದ್ರಲ್ಲ. ತಕ್ಷಣಕ್ಕೇ ಇದು ನಂದಲ್ಲ ಅಂತಕ್ಕಂಥ ಭಾವ ಇತ್ತಲ್ಲ ಅವರಿಗೆ. ಆ ಸ್ಥಿತಿಯನ್ನು ಮುಟ್ಟಿದಂಥ ವ್ಯಕ್ತಿಗಳಿಗೆ ಈ ಮಾಯೆ ತನ್ನ ವಿಲಾಸದಿಂದ ಅವ್ರನ್ನ ಬಂಧನದಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಅಂಥವ್ರು ಎಷ್ಟು ಈ ಜಗತ್ತಿನಲ್ಲಿ ಅಂತ, ಅಂಥವರು ಎಷ್ಟು ಮಾಯೆಯ ಬಂಧನದಲ್ಲಿ ಸಿಗದೇ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟು ಅಂತಾರೆ, ಭಾಳ ಬೆರಳೆಣಿಕೆಯಷ್ಟು ಜನ. ಉಳಿದ ಎಲ್ಲ ಪ್ರಪಂಚದಲ್ಲಿ ನಾವೆಲ್ಲರೂ ಆ ಮಾಯೆ ಬಂಧನದಲ್ಲೇ ಇದ್ದವರು. ನಾವು ಅಷ್ಟರೂ ಆ ಮಾಯೆ ಬಂಧನದಲ್ಲಿ ಇದ್ದವು. ಯಾವುದಾದ್ರೂ ಒಂದು ಬಂಧನದಲ್ಲಿ ನಾವು ಅದೇವಿ. ಮನಸ್ಸಂಗೆ ಇದು. ಮನಸ್ಸನ್ನು ನಾವು ತೃಪ್ತಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕಿಂಕರಾಗತ್ತೆ. ಒಂದು ಕ್ಷಣಕ್ಕೆ ಆನಂದ ಪಡ್ತೈತಿ ಮನಸ್ಸು, ಒಂದು ಕ್ಷಣಕ್ಕೆ ದುಃಖ ಪಡ್ತೈತಿ ಮನಸ್ಸು, ಒಂದು ಕ್ಷಣಕ್ಕೆ ಆತಂಕ ಪಡ್ತೈತಿ ಮನಸ್ಸು, ಒಂದು ಕ್ಷಣಕ್ಕೆ ಏನೇನೋ ಆಗುತ್ತೆ ಮನಸ್ಸು. ಒಮ್ಮಿದ್ದಂಗೆ ಒಮ್ಮೆ ಇರೋದಿಲ್ಲ, ಈ ಕ್ಷಣಕ್ಕೆ ಆನಂದ, ಇನ್ನೊಂದು ಕ್ಷಣಕ್ಕೆ ದುಃಖ, ಇನ್ನೊಂದು ಕ್ಷಣಕ್ಕೆ ಆತಂಕ, ಇನ್ನೊಂದು ಕ್ಷಣಕ್ಕೆ ಭಯ, ಇನ್ನೊಂದು ಕ್ಷಣಕ್ಕೆ ಏನೇನೋ ಹಾಕ್ಕೊಂತ ಹೋಗ್ಬಿಡ್ತೈತಿ. ನಮ್ಮ ಫೋನ್ ಇನ್ನೂ ತೊಗೊಳ್ಳಿಲ್ಲ ಅಂದ್ರೆ ಆತಂಕ ಪಡ್ತೇವೆ ನಾವು. ಯಾಕೆ ಫೋನ್ ತೊಗೊಳ್ಳಿಲ್ಲ ಅಂತ. ಒಂದು ಸಲ ತೊಗೊಂಡಿಲ್ಲ, 2 ಸಲ, 3ನೇ ಸಲ ತೊಗೊಂಡಿಲ್ಲ ಅಂದ್ರೆ ಮತ್ತೆ ಗಲಿಬಿದೆ ಹಾಕ್ತೀವಿ, ಗಡಬಡ ಹಾಕ್ತೀವಿ, ಮತ್ತು ಯಾರ್ಯಾರಿಗೋ ಫೋನ್ ಹಚ್ತೀವಿ, ಯಾಕೆ ತೊಗೊಂಡಿಲ್ಲ ನೋಡಿ. ಇದು ಮನಸ್ಸು. ಬುದ್ಧಿ ಮತ್ತು ಓಡತೈತಿ. ಯಾಕೆ ತೊಗೊಂಡಿಲ್ಲ ಅನ್ನೋಂಥ ಕಾರಣ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೈತಿ. ಎರಡೂ ಒಂದೊಂದೊಂದು ಜೋಡಿ ಮೇಲೆ ಇರ್ತಾವೆ. ಮನಸ್ಸು ಮತ್ತು ಬುದ್ಧಿಗಳು ಎರಡೂ ಅನ್ಯೋನ್ಯವಾಗಿರ್ತಾವೆ. ಯಾವಾಗ ಯಾವ ಮನಸ್ಸಿನ ಮಾತು ಬುದ್ಧಿ ಯಾವಾಗ ಕೇಳುತ್ತೋ, ಬುದ್ಧಿ ಮಾತು ಮನಸ್ಸು ಯಾವಾಗ ಕೇಳುತ್ತೋ ಅದು ಗೊತ್ತಿಲ್ಲದ ರೀತಿಯಲ್ಲಿ ಈ ಮಾಯೆ ಆ ರೀತಿಯಾಗಿ ಆಟ ಆಡಿಸೋ ಸಂದರ್ಭದಲ್ಲಿ ಈಗಾಗಲೇ ಈ ನಮ್ಮ ಮನಸ್ಸು ಮತ್ತು ಬುದ್ಧಿಯಿಂದ ನಾವು ಈಗಾಗಲೇ ಎಷ್ಟು ಹಾಳಾಗೇವಿ. ಆದರೂ ಆ ಮಾಯೆಗೇನೂ ತೃಪ್ತಿ ಇಲ್ಲ. ಮತ್ತೆ ಅದಮ್ಯವಾದ ಆಸೆ ಇಟ್ಕೊಂಡು ತನ್ನ ಬಾಹುವನ್ನು ಮತ್ತೆ ಚಾಚಲಿಕ್ಕೆ ಮತ್ತು ವಿಸ್ತಾರ ಮಾಡಲಿಕ್ಕೆ ಹೊಂಟೈತಲ್ಲ ಮಾಯೆ. ಇದು ಹೆಂಗೆ? ಇದು ಏನು? ಇದು ಯಾಕೆ ಹೀಗೆ ಹೇಳಪ್ಪ? ತೊಟ್ಟಿಲು ರಕ್ಕಸಿ ಬಾಣತಿಯ ನುಂಗಿತ್ತು. ಈ ದೇಹದೊಳಗನೆ ಮಾಯ ಆವರಿಸಿಕೊಂಡು ಬಿಟ್ಟೈತಿ. ಈ ದೇಹದೊಳಗೆ ಸಂಪೂರ್ಣವಾಗಿ ಮಾಯ ಆವರಿಸಿಕೊಂಡು ಬಿಟ್ಟೈತಿ. ಯಾರಿಗೂ ಕಾಣವಲ್ದದು. ಈ ದೇಹದೊಳಗೆ ತಾನಾಗಿ ಮಾಯೆ ಯಾವುದೋ ದೇಹ ಯಾವುದು ಅನ್ನೋದು ತಿಳಿಲಾರ್ದಂಗೆ ಇದು ಆವರಿಸಿಕೊಂಡು ಬಿಟ್ಟೈತಿ. ತೊಟ್ಟಿಲು ರಕ್ಕಸಿ ಬಾಣತಿಯ ನುಂಗಿತ್ತು ಅಂತಂದರೆ ಮಾಯ ಕಣ್ಣಿಗೆ ಕಾಣವಲ್ದು, ದೇಹದೊಳಗೆ ಅದು ಆವರಿಸಿಕೊಂಡು ಹೋಗಿಬಿಟ್ಟೈತಿ. ಹೀಗಾಗಿ ಶಿವಸ್ವರೂಪಿ ಆತ್ಮಚೈತನ್ಯ ತನ್ನ ಸ್ವರೂಪವನ್ನು ಮರೆಮಾಚಿಕೊಂಡು ಜೀವಾತ್ಮವಾಗಿ ಈ ಮಾಯೆ ಬಂಧನದಲ್ಲಿ ಸಿಕ್ಕೊಂಡಿದ್ದನ್ನು ಏನಪ್ಪ ಇದು ಗುಹೇಶ್ವರ ಅನ್ನುವಂಥ ಪ್ರಶ್ನೆಯನ್ನು ಪ್ರಭುದೇವರು ಹಾಕ್ತಾರೆ. ಇನ್ನು 2ನೇ ವಚನ, ಆಡಂಬರದೊಳಗೆ ಆಡಂಬರವಿದೇನೋ. ಈ ಮಾಯಾವಿಲಾಸ ಅನ್ನೋದೊಂದು ಆಡಂಬರ. ಮಾಯೆ ಅನ್ನೋದೇ ಒಂದು ಆಡಂಬರ. ಈ ಮಾಯೆ ಅಂತಕ್ಕಂಥ ಆಡಂಬರದಲ್ಲಿ ಆ ಮಾಯೆ ಒಡಲಿನಿಂದ ಮೂಡಿ ಬಂದಂತಹ ಈ ಜಗತ್ತು, ದೃಶ್ಯವಾಗಿರ್ತಕ್ಕಂಥ ಜಗತ್ತು, ಮಾಯನೇ ಒಂದು ಆಡಂಬರ. ಮಾಯೆ ಅಂದರೆ ಆಡಂಬರ. ಅದು ಮಾಯೆ ಅಂದರೆ ಆಡಂಬರದ ಸಂಕೇತ. ಅದು ಆ ಆಡಂಬರದ ಒಡಲಿನಿಂದ ಮೂಡಿ ಬಂದಂಥ ಈ ಪ್ರಪಂಚ, ನಾವೆಲ್ಲ ಜೀವಿಗಳು, ಜಗತ್ತು, ದೃಶ್ಯ ಜಗತ್ತು, ಇದೊಂದು ಆಡಂಬರ ಅಂತ. ಇದು ಆಡಂಬರದಾಗ ಅದೇವಲ್ಲ ನಾವು. ಎಷ್ಟು ಆಡಂಬರದೊಳಗದೇವೆ ನೋಡ್ರಿ ನಾವು. ಒಬ್ರನ್ನ ನೋಡಿ ಒಬ್ಬರು
ನಿಮ್ದು ಹಿಂಗಿದ್ರೆ ನಮ್ಮದು, ನಮ್ದು ಇದ್ರೆ ಇನ್ನೊಬ್ರು ಇನ್ನೊಂದು. ನಾವು ಒಂದು ಮನೆ ಕಟ್ಟಿಸಿದ್ರೆ 2 ಮನೆ ಅವ್ರು ಕಟ್ಟಿಸ್ತಾರೆ. ನಾವು 10 ಲಕ್ಷದ ಕಾರ್ ತಂದ್ರೆ ಅವ್ರು 20 ಲಕ್ಷದ ತರ್ತಾರೆ. ನಾವು ಈ ಹಬ್ಬಕ್ಕೆ ಇಷ್ಟು 10 ತೊಲಿ ಬಂಗಾರ ಖರೀದಿ ಮಾಡಿದ್ರೆ ಅವ್ರು 20 ತೊಲಿ ಬಂಗಾರ ಖರೀದಿ. ಇದು ಆಡಂಬರದ ಪ್ರಪಂಚ. ಇದು ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ಮಾಯೇ ಒಂದು ಆಡಂಬರ. ಆ ಮಾಯೆ ಒಡಲಿನಿಂದ ಹುಟ್ಟಿ ಬಂದಂಥ ಈ ಜಗತ್ತು ಇನ್ನೊಂದು ಆಡಂಬರ. ಅದಕ್ಕೆ ಅವ್ರೇನಂದರು, ಆಡಂಬರದೊಳಗೆ ಆಡಂಬರವಿದೇನೋ. ಒಂದು ಆಡಂಬರನ ಸಾಕಾಗಿತ್ತು, ಮತ್ತು ಅದರೊಳಗೆ ಇನ್ನೊಂದು ಆಡಂಬರವನ್ನು ಸೃಷ್ಟಿ ಮಾಡಿದೆಲ್ಲಪ್ಪ. ಹಾರಿತ್ತು ಬ್ರಹ್ಮನೋಲಗ ಕೆದರಿತ್ತು ಇದೇನಯ್ಯ. ಹಾರಿತ್ತು ಬ್ರಹ್ಮನೋಲಗ ಅಂದ್ರೆ ಕಂಡಿತ್ತು. ಬ್ರಹ್ಮನೋಲಗ ಸೃಷ್ಟಿ, ಬ್ರಹ್ಮನ ಸೃಷ್ಟಿ. ಬ್ರಹ್ಮ ಅಂದರೆ ಸೃಷ್ಟಿಯ ಸಂಕೇತ. ಹಾರಿತ್ತು ಬ್ರಹ್ಮನೋಲಗ ಕೆದರಿತ್ತು. ಕೆದರಿತ್ತು ಅಂದರೆ ವಿಸ್ತಾರವಾಗಿತ್ತು. ಕೆದರಿತ್ತು ಅಂದರೆ ವಿಸ್ತಾರ ಆಗಿತ್ತು, ಹರಡಿತ್ತು. ಆ ಬ್ರಹ್ಮನೋಲಗ, ಆ ಬ್ರಹ್ಮನೋಲಗ ಏನು ಏನು ಕಾಣಕತ್ತೈತಲ್ಲ, ವಿಸ್ತಾರವಾಗಿರ್ತಕ್ಕಂಥ ಬ್ರಹ್ಮನ ಸೃಷ್ಟಿ ಏನಿದೆಯಲ್ಲ, ಈ ಸೃಷ್ಟಿ ಇದು ಜಗತ್ತಿಗೆ ಕಾಣಕತ್ತೈತಿ. ಇದೇನಪ್ಪ, ಎಷ್ಟು ಹರಿವು ಬಿಟ್ಟಿಯಲ್ಲಿ ಈ ಜಗತ್ತನ್ನು, ಎಷ್ಟು ನೀ ಹರಿವು ಬಿಟ್ಟಿಯಲ್ಲಿ ಇದನ್ನು ಅಂತ ಪ್ರಶ್ನೆ ಮಾಡ್ಯಾರ. ಮಾಡಿ ಸಾರೆನ್ನುತ್ತ ಬಾ, ಇಲ್ಲಿ ಬಾ, ಸಾರೆನ್ನುತ್ತ ವಿಷ್ಣು ಅಜನ ನುಂಗಿ. ಅಜ ಅಂದ್ರೆ ಬ್ರಹ್ಮ. ಇಲ್ಲಿ ವಿಷ್ಣು ಅಂದರೆ ಭೋಗ ಮತ್ತು ವೈಭವದ ವ್ಯಾಮೋಹಗಳ ಸಂಕೇತ. ಬ್ರಹ್ಮ ಅಂದರೆ ಸೃಷ್ಟಿಯ ಸಂಕೇತ. ಭೋಗ ವೈಭವ ವ್ಯಾಮೋಹಗಳ ಸಂಕೇತ ವಿಷ್ಣು. ಈ ಭೋಗ ವೈಭವ ವ್ಯಾಮೋಹ ಅಂತಕ್ಕಂಥದ್ದು ಏನೈತಲ್ಲ, ಅದು ಬಾ 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 ಅಂತ ಕರೆಯಾಕತ್ತಂತ. ಒಲ್ಲೆ ಅಂತ ನಾವು ಅಂತೇವಿ, ಅದು ಮತ್ತು ನಮ್ಮನ್ನು ಕರಿತೈತಂಥದ್ದು. ಬಾ, ಯಾರ್ದಾರ ಒಬ್ರದ್ದು ಕಾರ್ ನೋಡಿದ್ವಿ ಅಂದ್ರೆ ನಮ್ಮನ್ನು ಕರಿತೈತಂಥದ್ದು. ನಾವು ಅಂತ ತೊಗೋಬೇಕಲ್ಲ, ಭಾಳ ಚಲೋ ಐತಲ್ಲ ಅದಕ್ಕೆ. ಏನಾರ ನೋಡಲಿ ಚಂದಂದು, ಯಾರ್ದಾರ ನೋಡಲಿ ನಮ್ಮ ಮನಸ್ಸಿನೊಳಗೆ ಮೂಡ್ದತಿ, ನಾನು ಅಂತ ತೊಗೋಬೇಕು. ಅದೇ ಬಾ ಬಾ ಅಂತ ಕರೆಯೋದು. ವೈಭವ, ಭೋಗ, ವ್ಯಾಮೋಹ ಅದು ನಮ್ಮನ್ನು ಕೈ ಮಾಡಿ ಯಾವತ್ತೂ ಕರೆದಿರ್ತೈತಂಥದ್ದು. ಯಾವತ್ತೂ ಕರೆದು ಈ ಬ್ರಹ್ಮನ ಅಂದರೆ ವಿಷ್ಣು ಅಜನ ನುಂಗಿ ಅಂದರೆ ಈ ವೈಭವ ವ್ಯಾಮೋಹ ಇದು ಸೃಷ್ಟಿಯನ್ನೇ ನುಂಗಿ ಬಿಡದಂತಿದು. ಇದಕ್ಕೆ ಎಷ್ಟು ದಾಹ ಐತಂದ್ರೆ ಇದು ಏನಾದರೂ ಸಾಲಂಗಿಲ್ಲ ಅಂತ ಇದಕ್ಕೆ. ಹೌದು ನೋಡ್ರಿ, ಮೊದಲು ಏನಿಲ್ದಾಗ 2 ಹೊತ್ತಿಗೆ ಊಟಿದ್ರೆ ಸಾಕು. ಬಡತನಕ್ಕೆ ಒಂಬುವ ಚಿಂತೆ, ಉಣಲಾದಡೆ ಉಡುವ ಚಿಂತೆ ಪ್ರಾರಂಭ ಆತಲ್ರಿ. ಏನೂ ಇಲ್ದಾಗ ನಮಗೆ 2 ಹೊತ್ತು ಊಟ ಸಿಕ್ಕರೆ ಸಾಕಂತ ದುಡಿತಿರ್ತೇವೆ. ಊಟ ಸಿಗಾಕತ್ತಂದ್ರೆ ಚಲೋ ಬಟ್ಟೆ ಹಾಕ್ಕೊಳಕ್ಕೆ ಚಲೋ ಮಾಡ್ತೇವೆ. ಮೊದಲು ಬಟ್ಟೆ ಕಡೆ ಗಮನ ಇದ್ದಿದ್ದಿಲ್ಲ, ನಮ್ದು ಊಟದ ಕಡೆ ಗಮನ ಇತ್ತು. ಮುಂಜಾನೆ 1 ಹೊತ್ತು ಸಿಕ್ಕರೆ ಸಾಕು, ಮಧ್ಯಾಹ್ನ 1 ಹೊತ್ತು, ರಾತ್ರಿ 1 ಹೊತ್ತು ಸಿಕ್ಕರೆ ಸಾಕಂತಿದ್ವಿ. 2 ಹೊತ್ತು ಸಫಿಷಿಯೆಂಟಾಗಿ ಊಟ ಸಿಗಾಕತ್ತು, ದುಡಿಮೆ ಬರಾಕತ್ತಂದ್ರೆ ಅವಾಗ ಏನು ಮಾಡಿದ್ವಿ, ಚಲೋ ಬಟ್ಟೆ ಕಡೆ ಮನಸ್ಸು ಹೋತು ನಮ್ಮದು. ವೈಭವ, ವ್ಯಾಮೋಹ, ಭೋಗ, ಬಟ್ಟೆ ಶುರು ಆಯ್ತು. ಚಂದ ಕಾಣಬೇಕಂತ ಮಂದಿಗೆ ಕಾಣಿಸಕತ್ತು ಒಳಗೆ. ನಾ ಹಿಂಗಿರಬಾರ್ದು. ಊಟದ ಕಡೆ ಗಮನ ಹೋತು. ಊಟ ಅಂತೂ ಸಿಗಾಕತ್ತು, ಬಟ್ಟೆ ಅಂತೂ ಸಿಗಾಕತ್ತು. ಬಟ್ಟೆ ಅಲ್ದ ನಾವು ಭಾಳ ಚಂದ ಆಗಬೇಕು ಅಂತ. ಮುಂದೆ ಉಣಲಾದರೆ ಉಡುವ ಚಿಂತೆ, ಉಡಲಾದಡೆ ತೊಡುವ ಚಿಂತೆ, ತೊಡಲಾದಡೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ಇದು ವೈಭವ. ಎಲ್ಲಿಗೆ ಫುಲ್ ಸ್ಟಾಪ್ ಇದು? ಇಲ್ಲ ಇಲ್ಲ. ಅದಕ್ಕೆ ವಿಷ್ಣು ಅಜನ ನುಂಗಿತ್ತು. ಇಡೀ ಪ್ರಪಂಚವನ್ನು ತಂದು ನಿಮ್ಮ ಹತ್ರ ಕೊಟ್ಟರು ಸಾಕನಂಗಿಲ್ಲಂತ, ತೊಂಬ ಅಂತದಂಥದ್ದು. ಇನ್ನೂ ತಾ ಅಂತದಂತ. ಈ ಸೃಷ್ಟಿಯನ್ನೇ ತನ್ನ ಒಡಲೊಳಗೆ ಇಟ್ಟುಕೊಳ್ಳುವಂಥ ವಿಷ್ಣು. ವಿಷ್ಣು ಮೀನ್ಸ್ ಅಂದರೆ, ವಿಷ್ಣು ಅಂದರೆ ವೈಭವ, ಭೋಗ, ವ್ಯಾಮೋಹ ಅಷ್ಟು ಅಪರಿಮಿತವಾಗೈತಂತಿದು. ಏನು ಕೊಟ್ಟರು ಸಾಲೋದಿಲ್ಲ. ಅವಂದು 100 ಕೋಟಿ ಐತಿ, ಇವಂದು 200 ಕೋಟಿ ಐತಿ, ಇವಂದು 300 ಕೋಟಿ ಐತಿ, ಅವಂದು 500 ಕೋಟಿ ಐತಿ, ಅವಂದು 5,000 ಕೋಟಿ ಐತಿ, ಅವಂದು 10,000 ಕೋಟಿ ಐತಿ, ಇವಂದು 30,000 ಕೋಟಿ, ಇನ್ನು ಅವನೊಂದು 1,000 ಕೋಟಿ ಐತಿ. ಎಷ್ಟು ಪೂಜೆ ಅದಾವ ಲೆಕ್ಕ ಹಾಕಕ್ಕೆ ಬರೋಲ್ದು. ಈ ಜಗತ್ತಿನಾಗ ಎಷ್ಟು ಮಂದಿ ಅದಾರ ಅಷ್ಟು ಇದ್ದವರು.
ಇನ್ನೂ ಮಲಗಾಕ ಒಂದು ಕೋಣಿಲ್ದನ ರಸ್ತೆ ಬದಿಯಲ್ಲಿ ಬದುಕ್ತಕ್ಕಂಥವ್ರು ಅದಾರ. ಒಬ್ಬನ ಗಂಡ ಹೆಂಡತಿ ಮಕ್ಕಳದು 120 ಕೋಣಿ ಒಂದು ಮನೆಯೂ ಐತಿ, ಇನ್ನೂ ಸಾಲೋದಿಲ್ಲ ಅಂದ್ರೆ ವಿಚಾರ ಮಾಡಿರಿ ನೀವು. ವಿಷ್ಣು ಅಜನ ನುಂಗಿತ್ತು, ರುದ್ರ ಯೋನಿಯೊಳಗೆ ಅಡಗಿತ್ತಿದೇನಯ್ಯ. ರುದ್ರ ಯೋನಿ ಅಂದರೆ ತಮಂಧ, ಅಂಧಕಾರ. ಅಂಧಕಾರ, ಈ ಅಂಧಕಾರದಲ್ಲಿ ಇವೆರಡು ಬ್ರಹ್ಮ ಮತ್ತು ವಿಷ್ಣು ಈ ವ್ಯಾಮೋಹ ಜೀವಿಗಳನ್ನು ಆಕರ್ಷಿಸಿ ಈ ತಮಂಧಕಾರದಲ್ಲಿ ವ್ಯಾಮೋಹಕ್ಕೆ ಒಳಗಾದ ಈ ಜೀವ ಸೃಷ್ಟಿ ರುದ್ರ ಯೋನಿ ಎನಿಸುವ ತಮಂಧಕಾರದಲ್ಲಿ ಸ್ವರೂಪದ ಮರೆವು ಎಂಬ ಅಜ್ಞಾನದೊಳಗೆ ಇಷ್ಟೆಲ್ಲ ಇದ್ದ ಮೇಲೆ ಸ್ವರೂಪದ ಅರಿವು ಏನೈತಿ? ನಾನು ಶಿವಾಂಶಿಕವಾಗಿರ್ತಕ್ಕಂಥವನು, ಶಿವಾಂಶಿಕವಾಗಿರ್ತಕ್ಕಂಥವನು ದೇಹದಲ್ಲಿ ಪ್ರವೇಶ ಆಗೇನು. ನಾನು ಪ್ರವೇಶ ಆಗುವಾಗ ಜ್ಞಾನ ಇತ್ತು, ಸುಜ್ಞಾನ ಇತ್ತು. ಈ ದೇಹದ ಪ್ರವೇಶ ಆಗುವಾಗ ಅದಕ್ಕೆ ಸುಜ್ಞಾನ ಇತ್ತು, ಆ ಅರಿವಿಗೆ ಆ ಶಿವಾಂಶಕ್ಕೆ ಸುಜ್ಞಾನ ಇತ್ತು. ಈ ದೇಹ ಪ್ರವೇಶ ಆದಮೇಲೆ ಇವೆಲ್ಲ ಮಾಯೆಯ ಪರಿಣಾಮವಾಗಿ ತನ್ನ ಸ್ವರೂಪವನ್ನು ಮರೆತು ಬಿಟ್ಟೈತಲ್ಲ, ಅದು ಶಿವಾಂಶಿಕವಾಗಿರ್ತಕ್ಕಂಥ ಚಿತ್ತು ಅರಿವು ತನ್ನ ಸ್ವರೂಪವನ್ನು ಅದು ರುದ್ರ ಯೋನಿ ಒಳಗಡೆಗಿತ್ತು. ಇದೇನೋ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕ್ತಾರೆ. ಮುಂದೆ ಹೇಳ್ತಾರೆ, ಬೇರಿಲ್ಲದ ಮರ ನೀರಿಲ್ಲದ ನೆಳಲಲ್ಲಿ. ಬೇರಿಲ್ಲದ ಮರ ಅಂದ್ರೇನು? ಸಮಸ್ತ ಸೃಷ್ಟಿ. ಈ ಸೃಷ್ಟಿಯೊಳಗೆ ದೇಹನೂ ಒಂದು. ಈ ಸಮಸ್ತ ಸೃಷ್ಟಿ ಇದು ಬೇರಿಲ್ಲದ ವೃಕ್ಷ. ಇದು ಮಾಯೆಯ ಸೃಷ್ಟಿ. ಇದು ಮಾಯೆಯ ಸೃಷ್ಟಿ. ಇದು ಶಾಶ್ವತ ಅಲ್ಲಿದು. ಇದು ಮಾಯೆಯ ಸೃಷ್ಟಿ. ಇದಕ್ಕೇನಂತ ಕರೆದ್ರು? ಬೇರಿಲ್ಲದ ವೃಕ್ಷ ಅಂತ ಕರೆದ್ರು. ಇದು ಅಸ್ಥಿರವಾಗಿದ್ದು. ಬೇರಿಲ್ಲದ ವೃಕ್ಷ ಅಂದರೆ ಏನು? ಅಸ್ಥಿರವಾಗಿದ್ದು, ಎಂದಾದರೂ ಬಿದ್ದು ಹೋಗ್ಬೋದು. ಇದಕ್ಕೆ ಬೇರಿಲ್ಲ. ಇದು ಬೇರಿಲ್ಲದ ಮರ, ನೀರಿಲ್ಲದ ನೆರಳು. ದೇಹದೊಳಗಿರುವ ಮನಸ್ಸು ನೆರಳು, ಛಾಯೆ. ಈ ಮನಸ್ಸು ಛಾಯೆ, ಅದರಲ್ಲಿ ಆನಂದದ ರಸ ಇಲ್ಲ. ನೀರಿಲ್ಲದ ನೆರಳು. ಮನಸ್ಸತ್ತಕ್ಕಂಥ ನೀರಿಗೆ ಆನಂದದ ರಸ ಇಲ್ಲ, ಆನಂದದ ರಸನ ಇಲ್ಲ ಅಂತ ಅದಕ್ಕೆ. ಹಂಗಿದ್ದಾಗ ಆ ತೋರಿದ ಪ್ರತಿಬಿಂಬ, ಆ ರಸವಿಲ್ಲದ ಮನಸ್ಸಿನಲ್ಲಿ ತೋರಿದ ಪ್ರತಿಬಿಂಬ, ಇಂಥ ಮನಸ್ಸಿನಲ್ಲಿ ಮೂಡಿದ ಆತ್ಮ ಪ್ರತಿಬಿಂಬ ಅದು ಜೀವ ಆಗಿಬಿಟ್ಟೈತೆ. ಅದು ಜೀವಾತ್ಮ ಆಗೈತೆ. ಅದು ಶಿವಾಂಶಕ್ಕೆ ಹೋಗಿ ಅದೇ ದೇಹಗತವಾಗಿ ಅದು ತಾನೇ ದೇಹ ಅಂತ ತಿಳ್ಕೊಂಡು ಅದು ಜೀವ ಭಾವನ ಹೊಂದ್ಕೊಂಡ್ಬಿಟ್ಟೈತಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಬೇರಿಲ್ಲದ ಮರ ನೀರಿಲ್ಲದ ನೆಳಲಲ್ಲಿ ತೋರಿದ ಪ್ರತಿಬಿಂಬವೇನೆಂಬೇ ಗುಹೇಶ್ವರ. ಇದು 2ನೇ ವಚನ. ಕೋಣನ ಕೊಂಬಿನ ತುದಿಯಲ್ಲಿ. ಕೋಣ ಅಂದರೆ ಜಡದೇಹ ತಾನು ಎಂದು ಭ್ರಮಿಸುವುದು. ಕ್ವಾಣ ಇದ್ದಂಗೆ ನಾನು ಅನ್ನೋದು ಕರಿತಾರೆ, ಗೊತ್ತೇನ್ರಿ? ಕೋಣ ಅಂದರೆ ಈ ಜಡದೇಹವೇ ತಾನು ಎಂದು ಭ್ರಮಿಸಿದ ಜೀವಾತ್ಮ. ಆ ಜೀವಾತ್ಮಕ ಕೋಣ ಅಂತ ಕರೆದರು. ಅದಕ್ಕೆ ನಾನು ಮತ್ತು ನನ್ನದು, ಅಹಂ ಮತ್ತು ಮಮ ಅಂತ ಕರಿತೇವೆ. ಅದಕ್ಕೆ ನಾನು ಮತ್ತು ನನ್ನದು, ಅಹಂ ಮತ್ತು ಮಮ ಅನ್ನೋ 2 ಕೊಂಬು. ಈ ಜಡದೇಹವೇ ತಾನು ಎಂದು ಭ್ರಮಿಸಿದ ಜೀವಾತ್ಮ, ಆ ಶಿವಾಂಶಿಕವಾಗಿರ್ತಕ್ಕಂಥ ಚೈತನ್ಯ ದೇಹದೊಳಗೆ ಪ್ರವೇಶ ಆದಮೇಲೆ ಅದು ತನ್ನ ಮೂಲ ಸ್ವರೂಪವನ್ನು ಮರ್ತ ಮೇಲೆ ಆ ಜೀವಾತ್ಮನೇ ಕೋಣ ಆಗೈತಿ. ತನ್ನ ಬುದ್ಧಿಯನ್ನು ಕಳ್ಕೊಂಡೈತಿ, ತನ್ನ ಸುಜ್ಞಾನವನ್ನು ಕಳ್ಕೊಂಡೈತಿ. ಅದಕ್ಕೆ ಕೋಣ ಆಯಿತು. ಬರೇ ಕೋಣ ಆಗಲ್ದ ಮುಂದೆ ಅದಕ್ಕೆ ಏನಾಗೈತೆ ಅಂದ್ರೆ ಆ ಮರ್ತು ನಾನು ಮತ್ತು ನನ್ನದು ಅಂತಕ್ಕಂಥ 2 ಕೊಂಬನ್ನು ಬೆಳೆಸುವಂತು. ಕೊಂಬುಗಳ ಮೇಲೆ 770 ನೋಡ್ರಿ. ಆ ಕೊಂಬಿನ ತುದಿಯಲ್ಲಿ 770 ಸೇದೆಯ ಬಾವಿ. 770 ಸೇದೆಯ ಬಾವಿ ಅಂತ. ಈ 770 ಸಂಖ್ಯೆ ಏನು ಕೊಟ್ರಂದ್ರೆ ಅವರು, ಈ ಸಂಖ್ಯೆ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ 770 ನಾಳಗಳ ಮೂಲಕ ಹರಿದಾಡುವ ಸಂಕಲ್ಪಗಳೆಂಬ ನಾಡಿ. ಆಗಲೇ ಹೇಳಿದ್ನಲ್ಲ,
ಜ್ಞಾನೇಂದ್ರಿಯಗಳು. ಹೌದಾ? ಕಣ್ಣು, ಮೂಗು, ಕಿವಿ ಇವು ಬಹಿರ್ವಾಗಿರ್ತಕ್ಕಂಥ ಇಂದ್ರಿಯಗಳು. ಒಂದಕ್ಕೆ ಒಂದು ಇಂದ್ರಿಯಕ್ಕೆ 108 ಸಂಕಲ್ಪಗಳು ಅಂತ ಸೂತ್ರ. 108 ಸಂಕಲ್ಪಗಳು. ಹಾಗೆ 5 ಇಂದ್ರಿಯಗಳಿಗೆ 756 ಸಂಕಲ್ಪಗಳಾದವು. 700 ಅಲ್ಲ, ಮತ್ತೆ 2 ಇಂದ್ರಿಯಗಳು ಒಳಗೆ ಅಂತರ್ಯಾಮಿ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ. ಒಟ್ಟು 7 ಇಂದ್ರಿಯಗಳಿಗೆ 108 ಸಂಕಲ್ಪಗಳಾದಾಗ 756. ಈ 756 ಸೇದೆಯ ಭಾವಿಗೆ 770 ಹೇಳ್ಯಾರಲ್ಲ. 770 ಏನಿದು? ಈ 7 ಇಂದ್ರಿಯಗಳಿಗೆ ಮತ್ತೆ ನಮಗೆ ಸುಖ ಮತ್ತು ಯಶ ಅಂತಕ್ಕಂಥ ಸಂಕಲ್ಪಗಳು ಬರ್ತಾವೆ. ಒಂದೊಂದಕ್ಕೆ ಒಂದೊಂದು ಸುಖ ಸಂಕಲ್ಪ, ಇನ್ನೊಂದು ಯಶ ಸಂಕಲ್ಪ. ಆ 14 ಸಂಕಲ್ಪಗಳು ಸೇರಿ 770 ಸಂಕಲ್ಪಗಳಂತ ಒಂದು ಲೆಕ್ಕ ಕೊಡ್ತಾರೆ. ಅದರ ಡೀಟೇಲ್ಸನ್ನು ಮುಂದೆ ನೋಡೋಣ, ಯಾವಾಗ ಸಾಧ್ಯ ಆಗುತ್ತೋ ಅಷ್ಟು. ಈಗ ಈ ವಚನ ವಿಶ್ಲೇಷಣೆ ಏನು ಅನ್ನೋದನ್ನು 770 ಸೇದೆಗಳ ಭಾವಿ ಅಂದರೆ 770 ಸಂಕಲ್ಪಗಳ ಒಂದು ಭಾವಿ. ಅವೇ ವಿಷಯ ರಸವ ಸೇದುವ ಭಾವಿ. ಈ 770 ಸಂಕಲ್ಪಗಳಿಗೆ 770 ಮದಭಾವಗಳು ಬರ್ತಾವಂತ್ರಿ. ಒಂದೊಂದು ಸಂಕಲ್ಪಕ್ಕೆ ಒಂದೊಂದು ಮದ, ಒಂದು ಸಂಕಲ್ಪಕ್ಕೆ ಒಂದು ಮದ, ಭಾವನೆಯಲ್ಲಿ ಹುಟ್ಟುವಂಥ ಒಂದು ಮದ. ಅವೇನದು? 770 ಸಂಕಲ್ಪಗಳಿಗೆ 770 ಭಾವೆಗಳು. ಅದಕ್ಕೆ ಹೇಳಿದರು ಕೋಣನ ಕೊಂಬಿನ ತುದಿಯಲ್ಲಿ 770 ಸೇದೆಯ ಭಾವಿಯೊಳಗೊಂದು ಬಗರಿಗೆ. ಬಗರಿಗೆ ಅಂದರೆ ಒಂದು ತಪ್ಪಲು, ಒಳಗೆ ನಾವು ಅದನ್ನು ನೀರನ್ನು ಸೇದಲಿಕ್ಕಿರುವಂಥ ಒಂದು ಸಣ್ಣದಾಗಿರ್ತಕ್ಕಂಥ ಅದಕ್ಕೆ ಬಗರಿಗೆ ಅಂತ ಕರಿತೀವಿ ನಾವು. ಅಲ್ಲಿ ಒಂದು ತಪ್ಪಲಿ ಅಥವಾ ಹೊರತೆ. ಆ ಹೊರತೆಗೆ ವಾಸನೆಯ ಹೊರತೆ, ಅದಕ್ಕೆ ಅದು ವಾಸನಾ ಹೊರತೆ, ಅದು ವಾಸನಾ ನೆಲೆ, ವಾಸನದ ಮಾಯೆ. ನೋಡ್ರಿ, ಆ ತಪ್ಪಲೆ ಏನಾದರೂ ವಾಸನಾ ನೆಲೆ ಅಂತ. ಅದು ವಿಷಯ ವಾಸನೆಗಳನ್ನು ಸಂಗ್ರಹ ಮಾಡಲಿಕ್ಕಿರುವಂಥ ಅದೊಂದು ತಪ್ಪಲು, ಅದು ಆಶ್ರಯ. ಅದಕ್ಕೆ ನಾವು ಬಗರಿಗೆ, ಆ ಬಾವಿಯೊಳಗೆ ತಳಗೆ ಬಿಟ್ಟೇವೆ ಅಂತ ನಾವು. ಆ ವಾಸನಾ ನೆಲೆಯಲ್ಲಿ ವಾಸಿಸಿದವಳು ಮಾಯೆ. ಆ ಬಾವಿಯೊಳಗೇನು ತಪ್ಪಲೈತಲ್ಲ, ಅದು ಹೊರತೆ ಐತಲ್ಲ, ಅಲ್ಲಿ ಮಾಯೆ ಕುಂತಾಳ ಅಂತ. ಅಲ್ಲಿ 770 ಮದಗಳು, ಆನೆ. ಅಲ್ಲಿ ಹೇಳ್ತಾರೆ ನೋಡ್ರಿ, ಇಲ್ಲೇನು ಹೇಳಿದ್ರು ಅವರು? ಬಾವಿಯೊಳಗೊಂದು ಬಗರಿಗೆ, ಬಗರಿಯೊಳಗೊಬ್ಬ ಸೂಳೆ ನೋಡಯ್ಯ. ಸೂಳೆ ಅಂದ್ರೆ ಮಾಯೆ ಅಂತ ಶಬ್ದ ಬಳಸ್ಯಾರಲ್ಲಿ. ಸೂಳೆಯ ಕೊರಳಲ್ಲಿ 770 ಆನೆ ಮದ. 770 ಸಂಕಲ್ಪಗಳಿಗೆ 770 ಮದಭಾವಗಳು. ಸೂಳೆಯ ಕೊರಳಲ್ಲಿ 770 ಆನೆ ನೇರಿತ್ತ ಕಂಡೆ ಗುಹೇಶ್ವರ. ಈ ಮಾಯೆ ಬಗ್ಗೆ ಎಷ್ಟು ಸಿಟ್ಟಿರ್ಬೇಕು ಗುಹೇಶ್ವರಿಗೆ, ಪ್ರಭುದೇವರಿಗೆ ಅಂತಂದ್ರೆ. ಆ ಶಬ್ದವನ್ನು ಬಳಸ್ಬೇಕಂದ್ರೆ ಆ ಮಾಯೆ ವಿಲಾಸವನ್ನು ಎಷ್ಟು ಅರ್ಥ ಮಾಡ್ಕೊಂಡಿರ್ಬೇಕು ಅವರು, ಅದನ್ನು ಯಾವ ರೀತಿ ವಿಡಂಬನೆ ಮಾಡ್ತಿರ್ಬೇಕು ವಿಚಾರ ಮಾಡಿ. ಆ ಬಾವಿಯೊಳಗೊಂದು ಬಗರಿಗೆ ಆ ತಪ್ಪಲು, ಆ ಹೊರತೆ ಬಿಟ್ಟೇವು ನಾವು. ಹಗ್ಗ ಹಚ್ಚಿ ಬಿಟ್ಟೇವು ನಾವು. 770 ಸೇದೆಯ ಬಾವಿ ಅಂದರೆ 1 ಗಡೆ, 2 ಗಡೆ, 3 ಗಡೆ, 4 ಗಡೆ ಅಂತ ಇರ್ತಿದ್ದು ಬಾವಿ ಮೊದಲು. ಹಂಗೆ 770 ಗಡೆಯದ ಬಾವಿ ಅಂತದು ಏನ್ರಿ. ಆ ಬಾವಿಯೊಳಗೆ ತಳಕ್ಕೆ ಕುಂತೈತಂತ, ತಳಕ್ಕದು ಮಾಯೆಯ ತಪ್ಪಲಿ. ಆ ಬಗರಿಯೊಳಗೊಬ್ಬ ಸೂಳೆ ನೋಡಯ್ಯ. ಸೂಳೆಯ ಕೊರಳಲ್ಲಿ ಈ ಸಂಕಲ್ಪಗಳನ್ನು ಸೃಷ್ಟಿ ಮಾಡಿ ಆ ಸಂಕಲ್ಪಕ್ಕೆ 770 ಮದಗಳನ್ನು ಸೇರಿಸಿಟ್ಟಾಗ ಆ 770 ಆನೆ ನೇರಿತ್ತ ಕಂಡೆ ಗುಹೇಶ್ವರ. ಈ ಸ್ಥಿತಿಯೊಳಗಿದ್ದಂಥ ಈ ದೇಹ ಭಾವದ ಜೀವಿ ಈ ಜಗತ್ತಿನಲ್ಲಿ ಹೆಂಗೆ ವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿಚಾರ ಮಾಡಿ. ನೋಡಕತ್ತೇವಲ್ಲ ನಾವು ಮಾಧ್ಯಮದಲ್ಲಿ, ಎಷ್ಟು ವಿಕೃತವಾಗಿರ್ತಕ್ಕಂಥ, ಎಷ್ಟು ಹಣದ ದಾಹ ಐತಿ ಈ ಜನರಿಗೆ, ಏನೆಲ್ಲ ನಾವು ನೋಡ್ತೇವಲ್ಲ. ಇದನ್ನೆಲ್ಲ ನೋಡಕತ್ರ ಅವತ್ತು ಅವ್ರು ಇದನ್ನು ಹೇಳಿದ್ದೇನೋ ವಿಪರ್ಯಾಸ ಅಲ್ಲ ಅಂತ ಅನ್ಸಾಕತೈತಿ. ಮಾಯೆ ವಿಲಾಸ ಇದು ಎಷ್ಟಿದೆ, ಕ್ರೂರವಾಗಿದೆ ಅಂದರೆ ಭಾಳ ಕ್ರೂರವಾಗಿದೆ ಈ ಮಾಯೆ ವಿಲಾಸ. ಯಾರನ್ನೂ ಬಿಟ್ಟಿಲ್ಲ ಇದು ಅನ್ನೋಂಥ ಒಂದು ಈ ವಚನ ನಮ್ಮಲ್ಲಿ ಚಿಂತನೆಗೊಳಪಡ್ತದೆ.
ಇನ್ನು ಊರ ಮಧ್ಯದ ಕಾಡಿನೊಳಗೆ 5 ಹೆಣ ಬಿದ್ದ ಇದ್ದಾವೆ. ಬಂದು ಅಳುವರು. ಹೆಣ ಬಿದ್ದಗಳ ಬಂದು ಅಳ್ತಾರ ಅಂತ. ಬಳಗ ಗಣವಾದ ಕಾರಣ, ಇದಕ್ಕೆ ಬಳಗ ಭಾಳ ದೊಡ್ಡದಂತ್ರಿ. ಇದಕ್ಕೆ ಬಳಗ ಘನವಾದ ಕಾರಣ ಬಂದು ಅಳುವರು. ಹೆಣನೂ ಬೇಯದು ಕಾಡೂ ನಂದದು. ಇಷ್ಟಾಗ್ಯಾರ ಏನು ಹೆಣ ಬೆಂದು ಹೊಂಟೈತೇನೋ, ಅದಕ್ಕೆ ಸಂಸ್ಕಾರ ಕೊಟ್ಟು ಅದನ್ನು ಬಗೆಹರಿಸ್ಯಾರನೋ, ಬಂದು ಅಳಾಕತ್ತಾರ ಅಷ್ಟೇ. ಆದ್ರೆ ಹೆಣ ಇನ್ನೂ ಬೆಂದಿಲ್ಲ, ಹೆಣ ಇನ್ನೂ ಅಲ್ಲೇ ಐತಿ. ವಿಚಾರ ಮಾಡಿ. ಲೌಕಿಕರಲ್ಲಿ ಏನರ ಆದ್ರೆ ಬಳಗ ಬಂದು ಹತ್ತು ಕರೆದು ಮಾಡಿ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಅದಕ್ಕೆ ಅಗ್ನಿ ಸ್ಪರ್ಶ ಮಾಡಿ ಕಳಿಸಿಂದ ಅಳು ನಿಂತೊಕ್ಕೈತಿ. ಇದು ಹಂಗಲ್ಲಂತ, ಈ ಹೆಣ ಹಂಗಲ್ಲಂತಿದು. ಹೆಣನೂ ಬೇಯದು. ಇದಕ್ಕೆ ಅಗ್ನಿ ಸ್ಪರ್ಶನ ಕೊಟ್ಟಿಲ್ಲ ಇದಕ್ಕೆ. ಮತ್ತು ಹೆಣ ಇಟ್ಕೊಂಡು ಅಳುದಲ್ರಿ, ಮತ್ತು ಹೆಣ ಇಟ್ಕೊಂಡು ನಗಕ್ಕೆ ಹೆಂಗೆ ಸಾಧ್ಯ ಆಕೈತಿ. ಬಂದು ಅಳುವರು ಬಳಗ ಗಣವಾದ ಕಾರಣ ಹೆಣನೂ ಬೇಯದು ಕಾಡು ನಂದದು ಮಾಡ ಉರಿಯತ್ತು ಗುಹೇಶ್ವರ. ಊರು ಎಂದರೆ ಮಾಯೆ ವಿಸ್ತಾರ. ಊರು ಅಂದರೆ ಏನು? ಮಾಯೆ ವಿಸ್ತಾರ. ಮಾಯೆ ವಿಸ್ತಾರಕ್ಕೆ ಊರು ಅಂತ ಕರೆದ್ರು. ಇದಕ್ಕೆ ಸೀಮೆಗಳಿಲ್ಲ, ಸೀಮಾತೀತವಾಗಿರ್ತಕ್ಕಂಥ ಊರಿದು. ಇದಕ್ಕೆ ಗಡಿ ಇಲ್ಲ, ಊರಿಗೆ ಗಡಿ ಇಲ್ಲ, ಅಗಸಿ ಹಾಕಲಿಲ್ಲ ಊರಿಗೆ. ಸೀಮಾರಹಿತವಾಗಿರ್ತಕ್ಕಂಥ ಊರಿದು, ಮಾಯೆ ವಿಸ್ತಾರ. ಕಣ್ಣ ಕಾಡು ಅಂದರೆ ದೃಶ್ಯ ಪ್ರಪಂಚ, ಕಣ್ಣಿಗೆ ಕಾಣತಕ್ಕಂಥ ಈ ಪ್ರಪಂಚ. ಇದಕ್ಕೆ ಕಾಡು ಅಂತ ಕರೆದ್ರು ಅವರು. ನಾವಿಲ್ಲಿದ್ದುಕೊಂಡು ನಾವು ವಾಸ ಮಾಡೋ ಜಾಗಕ್ಕೆ ನಾಡಂದು ಹೊಳ್ಳಿ ಊರು ಇಲ್ದಕ್ಕೆ ಕಾಡು ಅಂತ ನಾವು ಕರಿತೀವಿ. ಬಟ್ ಶರಣರ ದೃಷ್ಟಿಯಲ್ಲಿ ನಾವಿರೋದು ಕಾಡ. ಯಾಕೆ ಮಾಯೆ ಈ ವಿಸ್ತಾರದಲ್ಲಿ ನಾವು ಇರೋದೆಲ್ಲ ಕಾಡ. ಇದು ಇಲ್ಲಿ ಸುಖಾನ ಇಲ್ಲ ಅಂದಾಗ, ಇಲ್ಲಿ ನೆಮ್ಮದಿನೇ ಇಲ್ಲ ಅಂದಾಗ ಮತ್ತು ಕಾಡ ಇದು. ಇಲ್ಲಿ ನಿರ್ಜನ ಪ್ರದೇಶನ ಇದು. ನಾವ್ಯಾರು ಮನುಷ್ಯರ ಕಣಂಗೆ ಕಾಣವಲ್ವಿ ಅವರಿಗೆ. ಯಾಕೆ ನಾವು ಮನುಷ್ಯರೇ ಅಲ್ಲ, ನಾವು ಅರಿವುಳ್ಳ ಮನುಷ್ಯರಲ್ಲ. ನಾವು ಅರಿವುಳ್ಳ ಮನುಷ್ಯರಲ್ಲ ಅಂದಾಗ ಅಲ್ಲಿ ಕಾಡಿನಲ್ಲಿ ಪ್ರಾಣಿಗಳಿರ್ತಾವಲ್ಲ, ಹಂಗೆ ನಾವು ಪ್ರಾಣಿಗಳೇ ಅಂತ ಶರಣರ ದೃಷ್ಟಿಯಲ್ಲಿ. ನಾವು ಪ್ರಾಣಿಗಳಲ್ಲ. ಒಬ್ಬ ಮನುಷ್ಯ ಬರಾಕ್ತಾನೆ ತಾಯಿಲೆ ಏನೋ ಅಂಗಿ ತೊಂಬಾಯಿಲ್ಲ ಅಂತಂದ್ರೆ ಗರ್ಗದ ಮಡ್ಯಾವಳಪ್ಪನವ್ರು ಸಿದ್ಧಾರೂಢ್ರಿಗೆ ಮಠಕ್ಕೆ ಬರುವ ಹೊತ್ನ್ಯಾಗ ಅವ್ರು ಯಾವತ್ತೂ ಅಂಗಿ ಹಾಕ್ಕೊಳ್ಳಾರ್ದ ಇರ್ತಿದ್ರು. ಅವರು ಬರೀ ಮೈಲಿ ಇರ್ತಿದ್ರು ಮಠದಲ್ಲಿ. ಒಬ್ಬ ಮನುಷ್ಯ ಬರಾಕ್ತಾನ ತಾಯಿಲೆ ಅಂಗಿ ಕೊಡಿ ಇಲ್ಲಿ ಹಾಕ್ಕೋಬೇಕಂದ್ರೆ ಅಂದ್ರೆ ನಾವು ದಿನ ಅವ್ರ ಹತ್ರ ಹೋಗೋರು ಮನುಷ್ಯರಲ್ಲಲ್ಲ ಅವ್ರ ದೃಷ್ಟಿಯೊಳಗೆ ಅಂತ. ಒಬ್ಬ ಜ್ಞಾನಿ, ಅರಿವುಳ್ಳ ಜ್ಞಾನಿ ಬಂದಾಗ ಬರೋದು ಗೊತ್ತಾಗತ್ತಾಗ ತಾಯಿಲೆ ಅಂಗಿ ಹಾಕ್ಕೊಂತೇನಂದ್ರೆ ಅಂತವ್ರು. ಹಂಗಾರೆ ನಾವು ದಿನ ಭಕ್ತರು ಅವರಿಗೆ ಈಗ ನಾವು ನಮ್ಮ ಮನೆ ಮುಂದೆ ಏನರ ಎಮ್ಮೆ ದನ ಆಡು ನಾಯಿ ಬಂದಾಗ ನಾವೇನರ ನಮ್ಮ ಇರುವಿಕೆಯಲ್ಲಿ ಏನರ ವ್ಯತ್ಯಾಸ ಮಾಡ್ಕೊತೇವೆ. ನಾವು ಹೆಂಗಿರ್ತೇವೆ ಹಂಗೆ ಇರ್ತೇವೆ ಇಲ್ರಿ ನಾವು. ನಾಯಿ ಬಂದು ತಡಿ ಅಂತ ಲುಂಗಿ ಸುತ್ತಕೊಳ್ಳೋದು, ಅಂಗಿ ಸರಿ ಮಾಡ್ಕೊಳ್ಳೋದು, ಎಮ್ಮೆ ಬಂದೈತೆ ಮಾಡ್ಕೊತೇವೇನ್ರಿ? ಮಾಡ್ಕೊಳ್ಳೋದಿಲ್ಲ ನಾವು. ಯಾರ ಮನೆಗೆ ಬಂದ್ರೆ ಪಟ್ನ ಎದ್ದವ್ರು ಹಂಗೆ ಹಾಕ್ಕೊಂಡೆ ಮುಖಕ್ಕೆ ಪೌಡರ್ ಹಚ್ಕೊಂಡು ಬಂದೆ. ಶರಣರ ದೃಷ್ಟಿಯಲ್ಲಿ ನಾವು ಪ್ರಾಣಿಗಳೇ. ನಾವು ಬಂದಾಗ ಅವ್ರಿಗೇನು ಅನ್ಸಂಗೇ ಇಲ್ಲ. ಅವ್ರಿಗೆ ಮಹಾತ್ಮರು ನೋಡ್ರಿ ಹೆಂಗೆ ಇರ್ತಾರೆ, ಅವ್ರು ಇರೋ ಹಂಗೆ ಇರ್ತಾರೆ. ಅರಿವುಳ್ಳ ಜ್ಞಾನಿ ಬಂದಾಗ ಮಾತ್ರ ಅವ್ರಿಗೆ ಹೆಂಗೆ ಇರ್ಬೇಕು. ನಾವು ಮನುಷ್ಯರು ಬಂದಾಗ ಹೆಂಗೆ ಇರ್ತೇವೆ ಹಂಗೆ ಅವರು ಜ್ಞಾನಿಗಳು ಬಂದಾಗ ಇರ್ತಾರೆ ಅವರು. ನಾವು ನೋಡಿದ್ರೇನು ದನ ನಮ್ಮನ್ನು ನೋಡಿದ್ರೆ ನಮ್ಗೆ ಏನಾಗೋದೈತೆ ಅಂತ ದನಕ್ಕೆ ಏನಾರು ಅನಿಸ್ತೇವೇನ್ರಿ? ನಾವು ಅನಿಸ್ತೇವೇನ್ರಿ? ನಮ್ಮ ಮನ್ಯಾಗ ನಾಯಿ ನಮ್ಮನ್ನು ನೋಡಿದ್ರೆ ಏನಾಗೋದೈತೆ ಅಂತ ಅನಿಸ್ತೇವನ? ಮೈ ಮೇಲೆ ಬಟ್ಟಿದ್ರು ಅಷ್ಟೇ, ಬಟ್ಟಿಲ್ಲಿ ನಾಯಿ ಹೇಳತ್ತೇವೆ ನಾವು. ನಾಯಿ ನೋಡಿ ಏನು ಮಾಡೋದೈತೆ ಅಂತ. ಹೌದಿಲ್ಲ ರೀ? ಹಂಗೆ ಮಹಾತ್ಮರ ದೃಷ್ಟಿಯಲ್ಲಿ ನಾವೆಲ್ಲರೂ ಪ್ರಾಣಿಗಳೇ ಅವರಿಗೆ. ಯಾಕಂದರೆ ಈ ಜೀವಭಾವದೊಳಗೆ ಇದ್ದವ್ರನ್ನ ಅರಿವುಳ್ಳವ್ರಲ್ಲ ಅಂದಾಗ, ಜ್ಞಾನಿಗಳಲ್ಲ ಅಂದಾಗ ಅವ್ರಿಗೇನಾಗೋದೈತಿ. ಅದಕ್ಕೆ ಮನುಷ್ಯರು ವಾಸ ಮಾಡುವ ಸ್ಥಾನನೂ ಕಾಡವರಿಗೆ ಅಂತ. ಕಣ್ಣ ಕಾಡು, ದೃಶ್ಯವುಳ್ಳ ಪ್ರಪಂಚ. ಈ ದೃಶ್ಯವುಳ್ಳ ಪ್ರಪಂಚದಲ್ಲಿ 5 ಹೆಣ ಬಿದ್ದ ಇದ್ದಾವೆ. ಯಾವುವು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತಕ್ಕಂಥ ವಿಷಯಗಳೇನದಾವಲ್ಲ, ಇವು 5 ಹೆಣ ಅಂತೀವಿ. ನೋಡ್ರಿ, ಅದಕ್ಕೇನು ಕೊಟ್ಟರವ್ರು ನಾವು ನೋಡಲಿಕ್ಕೆ ಅಷ್ಟು ಹಪಾಪಿಸ್ತೇವೆ. ಏನು ಕಣ್ಣಿಗೆ ಒಂದಿಷ್ಟು ಸೌಂದರ್ಯ ಬಿತ್ತಂದ್ರೆ, ಕಣ್ಣಿಗೆ ಬಿತ್ತಂದ್ರೆ ಹಪಾಪಿಸ್ತೇವೆ ನಾವು. ಹೆಣ ಅಂತೀವಿ. ವಿಷಯ ವಸ್ತುಗಳು ಹೆಣ ಅಂತ. ರೂಪ ಅನ್ನೋದು ಹೆಣ ಇದು, ಸ್ಪರ್ಶ ಅನ್ನೋದು ಹೆಣ ಇದು. ಜೀವ ಚೈತನ್ಯ ಇಲ್ಲಿದ್ದಿದು ಶರಣರ ದೃಷ್ಟಿಯಲ್ಲಿ. ನಮಗೆ ಅವು ಬೇಕು. ಅವಿಲ್ಲದೆ ನಮ್ಮ ಬದುಕಿಲ್ಲ. ಎಷ್ಟು ಕೊಲೆ, ಎಷ್ಟು ಸುಲಿಗೆ, ಏನೆಲ್ಲ ಬಯಸಿದ್ದು ಸಿಗದೇ ಇದ್ದಾಗ ಎಷ್ಟು ಆಕ್ರೋಶ ನಮ್ಮದು. ಇವಕ್ಕೆಲ್ಲ ಇದೇ ವಿಷಯ ವಸ್ತುಕ್ಕಲ್ಲ, ಇದೇ ವಿಷಯಕ್ಕೆ. ಒಳ್ಳೆಯ ಶಬ್ದ, ಕೆಟ್ಟ ಶಬ್ದ ಕಿವಿ ಬಿದ್ದಾಗ ಏನಂತೇವೆ ನಾವು? ಆಕ್ರೋಶ, ಕೊಲೆನೂ ಮಾಡ್ತೇವೆ. ನೀ ನನಗೆ ಹಿಂಗಂದೆ ಅಂತಂದು. ಹೌದಾ?
ಸ್ಪರ್ಶ, ರೂಪ, ರಸ, ಗಂಧ. ನೋಡ್ರಿ, ಇವು ವಿಷಯ ವಸ್ತುಗಳು ಪ್ರಭುದೇವ್ರ ದೃಷ್ಟಿಯಲ್ಲಿ ಹೆಣ. ಇವು ನಮ್ಮ ದೃಷ್ಟಿಯೊಳಗೆ ಇವೇ ನಮ್ಮ ಬದುಕು, ಇವೇ ನಮ್ಮ ಬದುಕು. ಈ ವಿಷಯಗಳಿಗೆ ಜನ್ಮ ಜನ್ಮಾಂತರದಲ್ಲಿ ಬಂದು ಅಳುವ ಜೀವ ಬಳಗ ಭಾಳ ದೊಡ್ಡದು. ಮತ್ತು ಸೃಷ್ಟಿಯಲ್ಲಿ ಎಷ್ಟು ಜನ ಸತ್ತಾರ, ಎಷ್ಟು ಜನ ಹುಟ್ಟ್ಯಾರ, ಎಷ್ಟು ಜನ ಸತ್ತಾರ, ಎಷ್ಟು ಜನ ಹುಟ್ಟ್ಯಾರ, ಇವರೆಲ್ಲ ಬಂದು ಏನು ಮಾಡಾಕತ್ತಾರ? ಇದನ್ನೇ ಮಾಡ್ಯಾರ. ಇದೇ ಹೆಣಕ್ಕಣ ಬಡದಾಡ್ಯಾರಲ್ಲ ಅವರು. ಹೀಗಾಗಿ ಬಳಗ ಘನವಾದ ಕಾರಣ ಅಂತ ಇದು ನಿಂತೇ ಇಲ್ಲ ಅಂತೀನು. ಎಲ್ಲರೂ ಹುಟ್ಟುವುದು ಇದಕ್ಕೆ, ಕಡಿತನ ಬಡದಾಡಿ ಸಾಯ್ದು ಇದಕ್ಕೆ. ಇದಕ್ಕೆ ಎಷ್ಟು ಬಳಗ ಐತೆ ಅಂದ್ರೆ ಬಳಗ ಘನವಾದ ಕಾರಣ. ಎಲ್ಲರೂ ಅದನ್ನು ಮಾಡ್ಕೊತ ಬಂದೇವೆ ನಾವು. ನಮ್ಮ ಹಿರಿಯರು ಅದನ್ನು ಮಾಡ್ಯಾರ, ನಾವು ಅದನ್ನು ಮಾಡ್ತೇವೆ, ಮುಂದೆಯವರು ಅದನ್ನು ಮಾಡ್ತಾರೆ. ನಾವು ಮಕ್ಕಳಿಗೆ ಎಷ್ಟು ಇಟ್ಟು ಹೋಕ್ಕೇವಿ, ನಾವು ಅಷ್ಟು ಇಟ್ಕೊತೇವೆ, ನಾವಿಲ್ಲ ಇನ್ನೂ ಹಂಗೆ ಇದೇ ವಿಷಯ ವಸ್ತುಗಳಿಗೇನ. ಹಂಗಾಗಿ ಇದರ ಬಳಗ ಭಾಳ ದೊಡ್ಡದಂತಿದು, ಭಾಳ ದೊಡ್ಡದಂತಿದು. ಈ ವಿಷಯಗಳಿಗೆ ಜನ್ಮ ಜನ್ಮಾಂತರದಲ್ಲಿ ಬಂದು ಅಳುವ ಜೀವ ಬಳಗ ಭಾಳ ದೊಡ್ಡದು. ಜೀವಿಗಳು ಈ ವಿಷಯಗಳಿಗಾಗಿ ಪ್ರಾಣ ಕಳೆದುಕೊಳ್ಳುತ್ತವೆ, ಆಸೆ ಪಡುತ್ತವೆ, ಹಪಹಪಿಸುತ್ತವೆ. ಆದರೆ ಹೆಣಗಳು ಇನ್ನೂ ಬೆಂದಿಲ್ಲ. ಆ ಹೆಣಗಳು ಇನ್ನೂ ಬೆಂದೇ ಇಲ್ಲ ಅಂತವು ಇರುವಂಗೆ. ಅವಕ್ಕೇನಾಗ್ಯಾವ? ಅವಕ್ಕೆ ಇನ್ನೂ ಅದಾದವು. ಅವಕ್ಕಾಗಿ ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ. ಮತ್ತು ಹೆಣ್ಣು ಮಣ್ಣು ಹಣ್ಣು ಇನ್ನೂ ಅದಾವಲ್ಲ, ಅವು ಇನ್ನೂ ಅವಕ್ಕೇನಾಗೇ ಇಲ್ಲ. ಅವಕ್ಕಿನ್ನೂ ಯಾವುದಕ್ಕಾಗಿ ನಾವು ಸತ್ತವರ ಕೋಟಿ ಅಂತೇವಿ, ಸತ್ತವರ ಕೋಟಿ ಅವು ಇನ್ನೂ ಅದಾವ. ಅವಕ್ಕೇನೂ ಆಗಿಲ್ಲ, ಅವಕ್ಕೆ ಅಬಾಧಿತವಾಗಿದಾವೆ. ಯಾಕದು ಮಾಯಾವಿಲಾಸದು. ಮಾಯಂಗೆ ಪ್ರೊಟೆಕ್ಷನ್ ಮಾಡ್ಕೊಂಡು ಬಂದೈತೆ, ಅದಕ್ಕೆ ಬೇಯಲಿಲ್ಲ, ಬೆಂದು ಮರೆಯಾಗಲಿಲ್ಲ. ದೃಶ್ಯ ಪ್ರಪಂಚವು ಅಡಗಲಿಲ್ಲ. ಈ ದೃಶ್ಯ ಪ್ರಪಂಚ ಇನ್ನೂ ಅಡಗೇ ಇಲ್ಲಿದು, ಇನ್ನೂ ಐತಿದು, ಇನ್ನೂ ಐತೆ. ಅದನ್ನು ನೋಡಿ ಅದನ್ನು ಮೋಹಿಸಿದವ ಸತ್ತು ಹೋಗ್ಯಾನ. ಆದರೆ ಇನ್ನೂ ಐತಲ್ಲ, ಅದು ಇನ್ನೂ ಐತಲ್ಲ. ಇದು ನನ್ನ ಭೂಮಿ, ಇದು ನನ್ನ ಹೊಲ, ಇದು ನನ್ನ ಮನೆ, ಇದು ನನ್ನ ಅಧಿಕಾರ ಅಂತ ಬಡಬಡಿಸಿ ಹಪ್ಪಿಸಿ ಸತ್ತು ಹೋಗ್ಯಾನ. ಆ ಅಧಿಕಾರ ಇನ್ನೂ ಐತಲ್ಲ, ಆ ಮನೆ ಇನ್ನೂ ಐತಲ್ಲ, ಆ ಭೂಮಿ ಇನ್ನೂ ಐತಲ್ಲ, ಆ ಚಿನ್ನ, ಧನ ಕನಕ ಇನ್ನೂ ಅದಾವಲ್ಲ. ಅವು ಇನ್ನೂ ಅವಕ್ಕೇನೂ ಆಗಿಲ್ಲ. ಅಧಿಕಾರ ಕುರ್ಚಿ ಐತಲ್ಲ, ಇನ್ನೂ ಕುರ್ಚಿ ಹೋಗಿಲ್ಲದು. ಕುರ್ಚಿ ಐತಿ, ಕುರ್ಚಿಗಾಗಿ ಬಡದಾಡ್ಯಾರ. ಇವತ್ತಿವ ನಾಳೆ ಇನ್ನೊಬ್ಬವ, ಆದ್ರೆ ಕುರ್ಚಿ ಏನೂ ಆಗಿಲ್ಲಲ್ಲ, ಕುರ್ಚಿ ಬೆಂದಿಲ್ಲಲ್ಲ ಇನ್ನೂ. ಅದು ಅಧಿಕಾರದ ಕುರ್ಚಿ ಏನೂ ಆಗಿಲ್ಲಲ್ಲ, ಕುರ್ಚಿ ಐತಿ. ಕುರ್ಚಿ ನಿನ್ನೊಬ್ಬವ ಇದ್ದ, ಬಡದಾಡಿ ಅವನು ಇಳಿಸಿದ, ಇನ್ನೊಬ್ಬವ ಬಂದ, ನಾಳೆಗೆ ಇನ್ನೊಬ್ಬ ಬರ್ತಾನೆ. ಹಿಂಗೆ ಬಡದಾಡಿ ಹಿಂಗೆ ಹೋದವ್ರು ಹೋಗಿಬಿಟ್ರ, ಆದ್ರೆ ಕುರ್ಚಿ ಇನ್ನೂ ಹಂಗೈತಿ. ಇದು ಮಾಯೆ ವಿಲಾಸ. ಇದು ಮಾಯೆ ವಿಲಾಸ. ಈ ದೃಶ್ಯ ಪ್ರಪಂಚ ಅಡಗಲಿಲ್ಲ, ಬರೀ ಆಯುಷ್ಯ ಮಾತ್ರ ಉರಿದು ಹೋಯಿತು. ಆಯುಷ್ಯ ಉರಿದು ಹೋಯಿತು ಅಂತಕ್ಕಂಥ ಮಾತು. ಇನ್ನು ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಬವಿದ್ದು ಕಂಡೆ. ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಬ. ಕೆಂಡದ ಗಿರಿ ಅಂದರೆ ಅರಿವಿನ ಅಗ್ನಿಯ ಪರ್ವತ. ಅದರ ಮೇಲೆ ಶುದ್ಧಾಂಗ ನಿಂತಿದೆ. ಅರಿವುಳ್ಳಂಥ ಶುದ್ಧಾಂಗ ಆ ಕೆಂಡದ ಪರ್ವತದ ಮೇಲೆ ನಿಂತದ. ಅದರ ಮೇಲೆ ಜೀವಹಂಸ ನೆಲೆಗೊಂಡಾಗ ಹೇಳ್ತಾರೆ ನೋಡ್ರಿ, ಅರಗಿನ ಕಂಬವಿದ್ದುದು ಕಂಡೆ, ಅರಗಿನ ಕಂಬದ ಮೇಲೊಂದು ಹಂಸ ಇದ್ದುದು ಕಂಡೆ. ಕಂಬ ಬೆಂದು ಹಂಸೆ ಹಾರಿತ್ತು ಗುಹೇಶ್ವರ. ಅರಿವುಳ್ಳಂಥ ವ್ಯಕ್ತಿಯ ಸ್ಥಿತಿ ಇದು. ಅರಿವುಳ್ಳಂಥ ವ್ಯಕ್ತಿಯ ಸ್ಥಿತಿ ಹೇಳ್ತಾರ. ಆ ಪರ್ವತದ ಮೇಲೆ ಶುದ್ಧಾಂಗವೆಂಬ ಕಂಬ ನಿಂತಿದೆ. ಆ ಸಿದ್ಧಾಂಗವೆಂಬ ಕಂಬ ನಿಂತಾಗ ಅಲ್ಲಿ ಶಿವೋಂಭಾವ ಅಳವಡುತ್ತದೆ. ಅದಕ್ಕೆ ಹಂಸೆ ಅಂತ ಕರೆದರು, ಹಂಸೆ ಅಂತ ಕರೆದರು. ಆ ಅರಗಿನ ಕಂಬ ಲಿಂಗಾಗ್ನಿಯಲ್ಲಿ ಬೆಂದಾಗ, ಆ ದೇಹ ಹೋಗಿ ಅಂಗ ಹೋಗಿ ಲಿಂಗ ಆದಾಗ, ಆ ಲಿಂಗಾಗ್ನಿಯಲ್ಲಿ ಬೆಂದೊಡನೆ ಆ ಕಂಬ ಬೆಂದೊಡನೆ ಹಂಸವು ಹಾರಿ ಮಹಾಲಿಂಗದಲ್ಲಿ ಸಮರಸವಾಗಿತ್ತು. ಇದು ಶುದ್ಧ ಸಾಧಕನ ಒಂದು ಸ್ಥಿತಿಯನ್ನು ಇಲ್ಲಿ ವಿವರಿಸ್ತಾರೆ. ಇನ್ನು ಭೂತವ ಕೂಡಿ ಅದ್ಭುತವಾಯಿತು. ಪಂಚಮಹಾಭೂತಗಳಿಂದ ಈ ಸೃಷ್ಟಿಯಾಗಿದೆ, ಅದೇ ಪಂಚಮಹಾಭೂತಗಳಿಂದ ಈ ದೇಹ ಆಗಿದೆ ಅಂತ. ಇದೊಂದು ಅದ್ಭುತ, ಅದು ಒಂದು ಅದ್ಭುತ, ಇದು ಒಂದು ಅದ್ಭುತ, ಅದ್ಭುತದೊಳಗೊಂದು ಅದ್ಭುತ. ಈ ಪ್ರಪಂಚನೇ ಒಂದು ಅದ್ಭುತ. ಆ ಪ್ರಪಂಚದಲ್ಲಿರ್ತಕ್ಕಂಥ ಪಂಚಮಹಾಭೂತಗಳು ಈ ಪಿಂಡಾಣದಲ್ಲಿರೋದರಿಂದ ಈ ಶರೀರವೂ ಒಂದು ಅದ್ಭುತ. ಅದಕ್ಕೆ ಭೂತವ ಕೂಡಿ ಅದ್ಭುತವಾಗಿತ್ತು. 5 ಭೂತಗಳು, ಪಂಚಮಹಾಭೂತಗಳು ಸೇರಿ ಒಂದು ಶರೀರ ಅಂತಕ್ಕಂಥ ಅದ್ಭುತವನ್ನು ನಿರ್ಮಾಣ ಮಾಡಿದೆ ಅಂತಕ್ಕಂಥದ್ದು. ಆವಾಗ ಕಿಚ್ಚು
ಕಿಚ್ಚು ಕಿಚ್ಚ ಕೂಡಿತ್ತು. ಏನಂದ್ರೆ ಅವರು ಜ್ಞಾನದ ಕಿಚ್ಚು ತಣ್ಣಗಾಗಿತ್ತಂತೆ. ಕೂಡಿತ್ತು ಅಂದರೆ ತಣ್ಣಗಾಗೋದು. ಜ್ಞಾನದ ಕಿಚ್ಚು ತಣ್ಣಗಾಗಿತ್ತು. ಈ ಶರೀರದೊಳಗೆ ಜ್ಞಾನ ಬಂತಲ್ಲ, ಸುಜ್ಞಾನದ ಕಿಚ್ಚು ಈ ಶರೀರದೊಳಗೆ ಸೇರಿದ ಮೇಲೆ ಅದು ತಣ್ಣಗಾಗಿಬಿಡುತ್ತಂಥದ್ದು. ತನ್ನ ಮೂಲ ಸ್ವರೂಪವನ್ನು ಮರ್ತಿದ್ದಕ್ಕೆ ಆ ಕಿಚ್ಚು ಕೂಡಿತ್ತು. ತನ್ನ ಸುಜ್ಞಾನದ ಪ್ರಖರತೆಯನ್ನು ಅದು ಕಡಿಮೆ ಮಾಡಿಕೊಂಡಿತ್ತು. ಕಿಚ್ಚು ಕೂಡಿತ್ತು ಅಂತಕ್ಕಂಥದ್ದು. ಆಮೇಲೆ ನೀರಡಿಸಿತ್ತು. ನೀರು ಅಂತಂದರೆ ಹರಿದಾಡುವ ಮನಸ್ಸು. ನೀರಡಿಕೆ ಅಂದರೆ ವಿಷಯ ದಾಹದಿಂದ ಬಳಲುತ್ತಿರುವ ಅತೃಪ್ತಿ. ನೀರಂದರೆ ಈ ಮನಸ್ಸು, ಅತೃಪ್ತಿ ಅಂದರೆ ನೀರಡಿಕೆ ಅಂದರೆ ಅತೃಪ್ತಿ. ಸದಾ ನಮ್ಮ ಜೊತೆ ಅತೃಪ್ತಿ ಐತಿ. ಹೀಗಾಗಿ ಮನಸ್ಸಿಗೆ ಏನು ಕೊಟ್ಟರು ಅದು ಏನೋ ತೃಪ್ತಿ ಆಗೋಲ್ದಲ್ಲ, ಅದಕ್ಕೆ ನೀರಡಿಸಿತ್ತು ಅಂತಕ್ಕಂಥ. ನೀರಿಗೆ ಬಾಯಾರಿಕೆ ಆಗಿತ್ತು ಅಂತಕ್ಕಂಥ. ಉರಿ ಸಂಸಾರಿಕ ತಾಪ, ಮನಸ್ಸಿನ ಚಂಚಲತೆ, ಪವನ ದೋಷ. ಮನಸ್ಸಿನ ಚಂಚಲತೆಯೇ ಈ ವಾಯುವಿನ ದೋಷ ಅಂತ. ಈ ವಾಯುವಿನ ದೋಷ ಅಂದರೆ ಮನಶ್ಚಾಂಚಲ್ಯ, ಮನಸ್ಸು ಸ್ಥಿರವಾಗಿ ನಿಲ್ಲುವಲ್ದಂಬುದು ಇದರ ದೋಷ ಅಂತದು. ಇದರ ದೋಷ ಈ ವಾಯು ಏನು ಮಾಡಿಸಿತ್ತು ಅಂದರೆ ಈ ಚಂಚಲತೆ ಇನ್ನೂ ದಿನಕ್ಕೆ ದಿನ ಹೆಚ್ಚಾಗಕತ್ತೈತೆ ಹೊರತು ಕಡಿಮೆ ಆಗೋಲ್ದು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ ಅಲ್ಲಂ ಪ್ರಭುದೇವರು. ಇನ್ನು ಮುಂದೆ 2 ವಚನಗಳನ್ನು, ಸಮಯ ಇದೆ ಒಂದು 5 ನಿಮಿಷ 10 ನಿಮಿಷ, 2 ವಚನ ಅಂದರೆ ಈ ಸ್ಥಳ ಮುಗಿದು ಹೋಗ್ಬಿಡೋದಕ್ಕೆ ನಮಗೆ. ಇನ್ನು ಬರೋದು ಹುಲಿಯ ತಲೆಯ ಮೇಲೆ ಹುಲ್ಲೆಯ ತಲೆ. ಹುಲಿಯ ತಲೆಯ ಮೇಲೆ ಹುಲಿ, ಅದರ ತಲೆ ಮೇಲೆ ಜಿಂಕೆ. ಅಂದರೆ ಅದಕ್ಕೊಂದು ಜಿಂಕೆ ಮುಖ. ಹುಲ್ಲೆಯ ತಲೆಯ ಹುಲಿ, ಹುಲಿಯ ತಲೆಯ ಹುಲ್ಲೆಯ ತಲೆಯ ಹುಲಿ. ಹುಲಿಯ ತಲೆಯ ಹುಲ್ಲೆ ಅಂದರೆ ಜಿಂಕೆ, ದೇಹ ಜಿಂಕೆದ್ದು, ಅದಕ್ಕೆ ಮುಖ ಹುಲಿದು. ಮುಂದೆ ದೇಹ ಹುಲಿದು, ಮುಖ ಜಿಂಕೆದ್ದು. ಇದರ ಅರ್ಥ ಹುಲಿಯ ತಲೆಯ ಹುಲ್ಲೆಯ ತಲೆಯ ಹುಲಿ. ಎರಡರ ನಡು ಒಂದಾಯಿತ್ತು. ಹುಲಿಯಲ್ಲ ಹುಲ್ಲೆಯಲ್ಲ. ಇದಕ್ಕೆ ಹುಲಿ ಅನ್ನಬೇಕೋ ಜಿಂಕೆ ಅನ್ನಬೇಕೋ ಒಂದು ಅರ್ಥ ಆಗೋಲ್ದು. ನೋಡಿದ್ರೆ ದೇಹ ನೋಡಿದರೆ ಹುಲಿ ಕಣ್ಣಂಗೆ ಕಾಣಾಕತೈತಿ, ತಲೆ ನೋಡಿದರೆ ಜಿಂಕೆದ್ದು. ಇಲ್ಲಿ ನೋಡಿದರೆ ದೇಹ ಜಿಂಕೆದ್ದು ಕಣ್ಣಂಗೆ ಕಾಣಾಕತೈತಿ, ತಲೆ ನೋಡಿದರೆ ಹುಲಿದು. ಎರಡರ ನಡು ಒಂದಾಗಿತ್ತು. ಹುಲಿಯಲ್ಲ ಹುಲ್ಲೆಯಲ್ಲ. ಕೆಲದಲ್ಲೊಂದು ಬಂದು ಮೆಲಕಾಡುತ್ತಿದ್ದಿತ್ತು. ತಲೆ ಇಲ್ಲದ ಮುಂಡ ತರಗೆಲೆಯ ಮೇದರೆ ಎಲೆಮರೆಯಾಯಿತು ಗುಹೇಶ್ವರ. ಹುಲಿ ಅಂದರೆ ಕಾಲ, ಮೃತ್ಯು. ಹುಲಿಯನ್ನು ಮೃತ್ಯು, ನಮ್ಮ ಆಯುಷ್ಯ, ಕಾಲ. ಈ ಹುಲಿ ನಮ್ಮ ಜನ್ಮದಿಂದನೇ ಬೆನ್ನು ಹತ್ತೈತೆ ಅಂತಿದೆ ಹುಲಿ. ಈ ಕಾಲ ಅಂತಕ್ಕಂಥ ಮೃತ್ಯು ನಮ್ಮ ಜನ್ಮದಿಂದನೇ, ನಾವು ಜನಿಸಿದಾಕ್ಷಣಕ್ಕೇ ಇದು ನಮ್ಮ ಬೆನ್ನು ಬಿಟ್ಟಿಲ್ಲ. ಹುಲ್ಲೆ ಅಂದರೆ ಮೋಹ, ಜಿಂಕೆ ಮೋಹದ ಸಂಕೇತ. ರಾಮಾಯಣದಲ್ಲೇನೂ ಜಿಂಕೆನೇ ತೋರಿಸ್ತಾರೆ, ಮೋಹ, ಮಾಯಾಮೃಗ. ಅದು ಜಿಂಕೆ, ಮಾಯಾಮೃಗ ಅಂದರೆ ಜಿಂಕೆ, ಮೋಹ. ಕಾಲದ ರೂಪದಲ್ಲಿರುವ ಮೋಹದ ರೂಪದಲ್ಲಿರುವ ಕಾಲ. ಕಾಲದ ರೂಪದಲ್ಲಿರುವ ಮೋಹದ ರೂಪದಲ್ಲಿರುವ ಕಾಲ. ಹುಲಿಯ ತಲೆಯ ಹುಲ್ಲೆಯ ತಲೆ ಹುಲಿ ಅಂದರೆ ಕಾಲದ ರೂಪದಲ್ಲಿರುವ ಮೋಹದ ರೂಪದಲ್ಲಿರುವ ಕಾಲ, ಮೃತ್ಯು. ಅದು ಎರಡೂ ಒಂದನ್ನೊಂದು ಬಿಟ್ಟು ಇರುವುದಿಲ್ಲ ಅಂತವು ತಿಳ್ಕೊರಿ. ಮೋಹ ಮತ್ತು ಮೃತ್ಯು. ಎಂದ ಸಾಯ್ತಾನ ಗೊತ್ತಿಲ್ಲ, ಆದರೂ ಬಡ್ದಾಡಕತ್ತಾನೆ ಇವತ್ತು. ಗೊತ್ತಿಲ್ಲ ಯಾವ ಕ್ಷಣಕ್ಕೆ ಹೋಗತ್ತೆ ಗೊತ್ತಿಲ್ಲ, ಆದರೂ ಬಡ್ದಾಡಕತ್ತಾನೆ. ಯಾವಾಗ ಹೊಕ್ಕೇನೋ ಗೊತ್ತಿಲ್ಲ, ಯಾಕೆ ಬಡ್ದಾಡ್ಬೇಕಂತ ಒಮ್ಮೆರ ಯಾರು ಅಂದಾರನೋ ಅಂದಿಲ್ಲ. ಕೊನೆ ಕ್ಷಣದವರೆಗೂ ಬಡ್ದಾಡ್ತಾನ. ಮೋಹಕ್ಕೊಳಗಾಗ್ಯಾನ. ಸೊ ಏನಾಗ್ತಿದ್ದು, ಕಾಲ ಮತ್ತು ಮೋಹಗಳು ಅತೀ ಅನ್ಯೋನ್ಯವಾಗ್ಯಾವಂಥವು. ಕಾಲ ಮತ್ತು ಮೋಹಗಳ ಮೂಲ ದೇಹ ಒಂದು, ಅದು ಮಾಯೆ. ನಡು ಒಂದು ಅಂದಾರಲ್ಲ, ಇವೆರಡರ ಮೂಲ ಒಂದೇ. ಇದಕ್ಕೆರಡಕ್ಕೂ ಕಾಮನ್ ಥಿಂಗ್ ಯಾವುದಂದ್ರೆ ಮಾಯೆನೇ. ಈ ಮಾಯಾವಿಲಾಸದ ಒಂದು ರೂಪನೇ ಮೃತ್ಯು, ಮಾಯಾವಿಲಾಸದ ಇನ್ನೊಂದು ರೂಪನೇ ಮೋಹ. ಎರಡೂ
ಒಂದೇ ತಾಯಿಯ ಮಕ್ಕಳು ಇವರು. ಕಾಲ ಮತ್ತು ಮೋಹಗಳ ಮೀರಿದ್ದು ಶಿವಚೇತನ. ಇವೆರಡನ್ನೂ ಮೀರಿ ನಿಂತಿದ್ದು ಶಿವಚೇತನ, ಮೂಲ ಸ್ವರೂಪದಿಂದ ಬಂದಂಥ ಚೈತನ್ಯ. ಆ ಮೂಲ ಸ್ವರೂಪದಿಂದನೇ ಮಾಯೆ ಹುಟ್ಟೈತಿ. ಹೀಗಾಗಿ ಮೂಲ ಸ್ವರೂಪದ ಅಂಶ ಈ ಮಾಯೆ ಮುಂದೆ ಅದು ಮಾಯೆ ದೊಡ್ಡದಾಗೋದಿಲ್ಲ. ಅಲ್ಲಿ ಮಾಯೆ ದೊಡ್ಡದಾಗೋದಿಲ್ಲ. ಮೂಲ ರೂಪ ಮೂಲ ಸ್ಥಳದಲ್ಲಿ ಹುಟ್ಟಿದಂಥ ಆ ಮೂಲ ಸ್ಥಳದ ಸಹಜ ಸ್ಥಳದಲ್ಲಿಂದ ಬಂದಂಥ ಈ ಮಾಯೆ ಐತಲ್ಲ, ಮಾಯೆ ಎಂದು ಅದಕ್ಕಿಂತ ಮೀರಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಹದಲ್ಲಿರ್ತಕ್ಕಂಥ ಶಿವಚೇತನ ಐತಲ್ಲ, ಇದು ಆ ಮೂಲ ಸ್ವರೂಪದ ಚೇತನನ ಐತಿ. ಹೀಗಾಗಿ ಮಾಯೆಯನ್ನು ಮೀರಿ ನಿಂತದ್ದು ಶಿವಚೇತನ. ಆದರೆ ದೇಹದಲ್ಲಿ ಬಂಧನವಾಗಿರ್ತಕ್ಕಂಥ ಆ ಶಿವಚೇತನ ಜೀವಚೇತನ ಆಗೈತಿ. ಜೀವಚೇತನ ಆಗಿದ್ದಕ್ಕೆ ಮಾಯೆ ತನ್ನ ಗೆಲುವನ್ನು ಅದರ ಮೇಲೆ ಸಾಧಿಸಾಕತೈತಿ. ಅಕಸ್ಮಾತ್ ಅದು ಜೀವಚೇತನ ಭಾವ ಹೋಗಿ ದೇಹಗತ ಭಾವ ಹೋಗಿ ನಾ ಈ ದೇಹ ಅಲ್ಲ ಅನ್ನೋ ಅರಿವು ಬಂದುಬಿಡುತ್ತಂದ್ರೆ, ಆ ಶಿವಚೇತನ ಆಗಿ ಬಂತಂದ್ರೆ ಆವಾಗ ಈ ಮಾಯೆ ಅದರ ಮೇಲೆ ಏನು ಮಾಡೋದಿಲ್ಲ ಅಂತ ನೋಡಿ. ಈ ಶಿವಚೇತನದ ಅರಿವುಳ್ಳವರು ಶರಣರಿಗೆ ಈ ಮಾಯೆ ಏನು ಮಾಡಿಲ್ಲ. ಯಾಕೆ ಮೂಲ ಅಂಶದಿಂದ ಬಂದಂಥದ್ದು ಅದು ಸುಪೀರಿಯರ, ಯಾವಾಗಿದ್ರೂ ಸುಪೀರಿಯರ್ ಅದು. ಆದರೆ ಅದಕ್ಕೆ ಲೇಪನ ಆಗೈತಲ್ಲ, ಆ ಶಿವಚೇತನಕ್ಕೆ ಲೇಪನ ಆಗೈತಲ್ಲ, ಅಜ್ಞಾನ ಅಂಧಕಾರ ಲೇಪನ ಆಗಿದ್ದಕ್ಕೆ ಮಾಯೆ ಅದರ ಜೊತೆ ಆಟ ಆಡಾಕತ್ತೈತಿ. ಆ ಲೇಪನದಿಂದ ಹೊರಗೆ ಬಂದು ಈ ಶಿವಚೇತನ ಕಾಲ ಮತ್ತು ಮೋಹಗಳ ಮೀರಿದ್ದು ಶಿವಚೇತನ. ಇದರಲ್ಲಿ ಮಾಯೆಯ ನೆರೆ ಸುಳಿಯಿತು. ಆ ಮಾಯೆ ನೆರೆ ಸುಳಿದಿದ್ದಕ್ಕೆ ಆ ಶಿವಚೇತನ ಏನಾಯ್ತು, ಜೀವಾತ್ಮ ಆಯಿತು. ಅದು ವಿಷಯಗಳನ್ನು ಜಿಗಿಯತೊಡಗಿತ್ತು. ಆವಾಗ ಜೀವಾತ್ಮ ಆದಾಗ ಈ ವಿಷಯಗಳನ್ನು ಜಿಗಿಲಿಕ್ಕೆ ಪ್ರಾರಂಭ ಮಾಡ್ತು, ವಿಷಯಕ್ಕೆ ಮೋಹಕ್ಕೆ ಒಳಗಾತು. ತಲೆ ಸ್ವರೂಪ ಜ್ಞಾನ, ಮುಂಡ ಜಡದೇಹ. ತಲೆ ಅನ್ನೋದು ಸ್ವರೂಪ ಜ್ಞಾನ, ಮುಂಡ ಅನ್ನೋದು ಜಡದೇಹ. ತರೆಗೆಲೆ ಅಂದರೆ ವಿಷಯಗಳು. ಎಲೆ ಸಂಸಾರದಲ್ಲಿ ಮುಳುಗುತ್ತದೆ. ಎಲೆ ಅಂದರೆ ಸಂಸಾರ. ಈ ರೀತಿಯಾಗಿರ್ತಕ್ಕಂಥ ವಚನ ಇದು ಬರುತ್ತೆ. ಮುಂದೆ ಅರಗಿನ ಪುತ್ಥಳಿಯ ನುರಿಕೊಂಡರೆ, ಈ ನಶ್ವರವಾಗಿರ್ತಕ್ಕಂಥ ಶರೀರ ಇದೊಂದು ಅರಗಿನ ಪುತ್ಥಳಿ, ಗೊಂಬೆ. ಇದಕ್ಕೆ ಉರಿಯ ಕೊಂಡರೆ ಉದಕ ಬಾಯಾರ್ತಿದೆಯೇನೋ. ಈ ನಶ್ವರ ಶರೀರ ಅರಗಿನ ಪುತ್ಥಳಿ, ಕರಗಿ ಹೋಗುವ ಗೊಂಬೆ. ಇದಕ್ಕೆ ಕಾಲಾಗ್ನಿ ಅಂದರೆ ಮೃತ್ಯು ಅಂತಕ್ಕಂಥ ಅಗ್ನಿ ಸ್ಪರ್ಶ ಮಾಡಿಬಿಟ್ರೆ ಕ್ಷಣ ಕ್ಷಣಕ್ಕೂ ಈ ದೇಹ ಕ್ಷೀಣಿಸುತ್ತಾ ಬರುತ್ತದೆ. ಕಾಲಾಗ್ನಿ ಅಂತಕ್ಕಂಥದ್ದು ಏನಿದಲ್ಲ, ಆಯುಷ್ಯ ಇದೆ ಈ ಶರೀರಕ್ಕೆ ಆಯುಷ್ಯದ. ಈ ಶರೀರಕ್ಕೆ ಆಯುಷ್ಯ ಇರೋದರಿಂದ ಇದು ಕಾಲಾಗ್ನಿಯಲ್ಲಿ ಈ ಅರಗಿನ ಪುತ್ಥಳಿ ದಿನಾ ಕರಗಾಕತೈತಿ. ಈ ಶರೀರ ದಿನಾ ಕರಗತೈತಿ. ಇದು ಗೊತ್ತಾಗದ ರೀತಿಯಲ್ಲಿ ಶರೀರ ಕರಗುತ್ತದೆ. ಯಾಕೆ? ಇದು ನಶ್ವರವಾಗಿರ್ತಕ್ಕಂಥದ್ದು. ಇದು ಬೇರಿಲ್ಲದ ವೃಕ್ಷ ಇರೋದು. ಇದು ಒಂದಾಒಂದು ದಿವಸ ಬಿದ್ದು ಹೋಗೋದೇ. ಇದಕ್ಕೆ ಅರಗಿನ ಪುತ್ಥಳಿ ಅಂತ ಕರೆದ್ರು. ಈ ಕಾಲಾಗ್ನಿ ಎಂಬ ಉರಿ ಇದಕ್ಕೇನೈತಿ, ಹಚ್ಚಿಬಿಟ್ಟಾರ. ಈ ದೇಹ ದಿನಕ್ಕೆ ದಿನ ಕ್ಷಯಿಸುತ್ತದೆ. ಉದಕ ಬಾಯಾರಿತ್ತು ಅಂದರೆ ಮನಸ್ಸು. ಅದಕ್ಕೆ ವಿಷಯಗಳ ಬಾಯಾರಿಕೆ. ಈ ಮನಸ್ಸಿಗೆ ಇಷ್ಟಿದ್ದೂ ಕೂಡ ಇದು ದೇಹ ಎಷ್ಟು ದಿನಕ್ಕೆ ದಿನ ಕಾಲಾಗ್ನಿಯ ಅಗ್ನಿಯಲ್ಲಿ ಬೆಂದು ಕರಗಿ ಹೊಂಟರೂ ಕೂಡ ಒಳಗೊಂದು ಮನಸ್ಸು ಐತಲ್ಲ, ಇನ್ನೂ ಅದು ಹಪ್ಪಸಾಕತೈತಂಥದ್ದು. ನಶ್ವರವಾದ ಶರೀರ ತನ್ನ ಅಸ್ತಿತ್ವವನ್ನು ಕಳ್ಕೊಳಕತೈತಿ. ಆದರೆ ಅದರೊಳಗಿರುವ ಮನಸ್ಸು ಇನ್ನೂ ಹಪ್ಪಸಾಕತೈತಂತ ಹೇಳ್ತಾರಲ್ಲ. ಒಬ್ಬ ಹುಲಿಗೆ ಅಂಜಿ ಕಾಡು ಹೋಗ್ಕಡೆ, ಅಲ್ಲಿ ಹೋತು, ಕಾಡಿನಿಂದ ಹುತ್ತ ಹೋಗ್ಕಡೆ ಹಾವು ಬಂತು, ಹಾವಿನಿಂದ ಅಲ್ಲೇನೋ ಬಾವಿ ಒಳಗೆ ಜಿಗದ ಮ್ಯಾಲ ಒಂದು ಹುಲ್ಲು ಕಡ್ಡಿ ಆಸರು ಸಿಕ್ಕಾಗ ಅಲ್ಲಿ ಒಂದು ಜೇನುತುಪ್ಪ ಬಿಡಾಕತ್ತಿತ್ತಂತ. ಆ ಜೇನುತುಪ್ಪಕ್ಕೆ ನಾಲಿಗೆ ಆ ಹುಲ್ಲು ಕಡ್ಡಿ ಹಿಂಗೆ ಕೈ ಜಾರಿದ್ರೆ ತಳಗ ಸರ್ಪಗಳದಾವಂತಲ್ಲಿ. ಆಯುಷ್ಯನ ಮುಗಿದು ಹೊಕ್ಕೈತಂತ. ಆ ಕ್ಷಣಕ್ಕೆ ಸತ್ತು ಹೊಕ್ಕನಂತವ. ಆ ಭಯ ಮರ್ತು ಬಿಟ್ಟವ. ಅಲ್ಲಿ ಜೇನುತುಪ್ಪದ ರಸಕ್ಕೆ ನಾಲಿಗೆ ಚಾಚಿ ನಾ ಎಲ್ಲಿದ್ದೀನಿ, ನಾ ಏನು ಆಸರ ಮಾಡ್ಕೊಂಡಿನಿ, ತಳಗೆ ಏನೈತಿ, ಅಕಸ್ಮಾತ್ ಈ ಹುಲ್ಲಿನ ಆಸರೆ ಬಿದ್ದು ಹೋಗ್ಬಿಡ್ತಂದ್ರೆ ನಾ ಈ ಕ್ಷಣಕ್ಕೆ ಪ್ರಾಣ ಕಳ್ಕೊತೇನೆ ಅನ್ನೋ ಮರ್ತು ಆ ಜೇನುತುಪ್ಪದ ಆಸೆಗೆ ನಿಂತಲ್ಲ, ಅದು ಇದು ಹಪ್ಪಿಸುವಿಕೆ. ದಿನಾ ಕಾಲಾಗ್ನಿ ಅಂತಕ್ಕಂಥ ಉರಿ ಈ ಅರಗಿನ ಪುತ್ಥಳಿಯನ್ನು ಕರಗಸಾಕತ್ತಿದ್ರು ಕೂಡ
ಮನಸ್ಸು ಮಾತ್ರ ಇನ್ನೂ ವಿಷಯಗಳತ್ತ ಹರಿದಾಡಾಕ್ತೈತಲ್ಲ. ಅದಕ್ಕೆ ಉದಕ ಬಾಯಾರಿತ್ತೋ, ಇದಕ್ಕೆ ದಾಹನ ತೀರಿಲ್ಲ. ಉದಕಂದ್ರೆ ನೀರು, ಚಂಚಲವಾಗಿ ಎತ್ತಬೇಕತ್ತ ಹರಿಯುವಂಥ ಮನಸ್ಸಿಗೆ ಇನ್ನೂ ದಾಹ ತೀರೇ ಇಲ್ಲ. ಅಗಿಂಬೋ ಬಾವಿಯ ಅಗಿಂಬೋ, ಹಂಗೆ ತೋಡು ಬಾವಿ ಅಂತದಂಥದ್ದು. ಸಂಸಾರದೊಳಗಿದ್ದಂಗೆ ಬಾವಿ ಆಗಿನಾಗಿ ನೀರೇ ಹತ್ತಿಲ್ಲ ನನಗೆ, ಇನ್ನೂ ನೀನು ಬಾಯಾರಿಕೆನ ಹೋಗಿಲ್ಲ ಅಂದಮೇಲೆ ಹಂಗೆ ಅಗಿದು ಅಗಿಂಬೋ ಬಾವಿ ಅಗಿಂಬೋ ಅಂತ. ಸಾಂಸಾರಿಕ ಸುಖ ರಸ ಪಡೆಯಲು, ಜಲ ಪಡೆಯಲು ಮಾಡುವ ಎಲ್ಲ ಪ್ರಯತ್ನ, ಶತಪ್ರಯತ್ನ, ಸಹಸ್ರ ಪ್ರಯತ್ನ ಏನು ಅಂದರೆ ಅಗಿಂಬೋ ಬಾವಿಯ ಅಗಿಂಬೋ ಅಂತ. ಮುಂದೆ ಹೇಳ್ತಾರೆ ಬಾವಿಯ ನಗೆದಾತ ಸತ್ತ. ಬಾವಿ ಹಾಕ್ಕೊಂತ ಒಂದಿನ ಸತ್ತು ಹೋಗ್ಬಿಡ್ತಾನಂತ ಅವನು ದಾ ಇನ್ನೂ ತೀರಿಲ್ಲ. ಬಾವಿಯ ನಗೆದಾತ ಸತ್ತ. ಸುಖದ ಬಾವಿಯ ತೋಡುವ ಪ್ರಯತ್ನ ಮಾಡುವ ಜೀವ ಬದುಕಿನಾದ್ಯಂತ ಹಂಗೆ ಬಾವಿ ತಕ್ಕೊಂತನೇ ಹೋಗೋದು. ಒಂದು ಪ್ಲಾಟ್ ಹಿಡಿತಲೆ ಇನ್ನೊಂದು ಪ್ಲಾಟ್ ಹಿಡಿತಲೆ ಮತ್ತೊಂದು ಪ್ಲಾಟ್ ಹಿಡಿದು, ಈ ಜಾಗ ಇಲ್ಲಂದ್ರೆ ಆ ಜಾಗ ಇಲ್ಲಂದ್ರೆ ಈ ಮಗ್ಗ ಅದನ್ನು ಮಾಡಿಸಿ, ಈ ಮಗ್ಗ ಹಂಗೆ ಅದನ್ನು ಮಾತಾಡ್ಕೊತಿರ್ತೇವೆ ನಾವು. ಅದು ಹಂಗಾತ್ರಿ ಇದು ಹಿಂಗಾತ್ರಿ, ಈ ಬ್ಯಾಂಕ್ನಾಗ ಡಿಪಾಸಿಟ್ ಏನ್ರಿ, ಆ ಬ್ಯಾಂಕ್ನಾಗ ಹಂಗೆ ಅದನ್ನು ಮಾತಾಡೋದು ಎಲ್ಲಿತನ ಸಾಯುತನೂ ಮಾತಾಡೋದು. ಅಗಿಂಬೋ ಬಾವಿಯ ಅಗಿಂಬೋ, ಬಾವಿಯ ನಗೆದಾತ ಸತ್ತ. ಬಾವಿಯ ನಗೆದಾತ ಸತ್ತ. ಬಾವಿ ಬತ್ತಿತ್ತು, ಇಷ್ಟಾಗ್ಯರ ಏನು ಹೊಳ್ಳಿ ಶಾಶ್ವತವಾಗಿ ಉಳಿತ ನಾವು ಮಾಡಿದ್ದು ಅದು ಶಾಶ್ವತವಾಗಿಲ್ಲ. ಬಾವಿ ಬತ್ತಿತ್ತು, ತೃಪ್ತಿ ಆಗದಷ್ಟು ಸುಖದ ಜಲ ದೊರಕಲೇ ಇಲ್ಲ ಅಂತ ಅವಂಗೆ. ಬಾವಿಗೆ ಇವಂಗೆ ತೃಪ್ತಿ ಆಗೋಷ್ಟು ಬಾವಿ ಎಟ್ಟು ಅಗದ್ರೂ ಸಿಕ್ಕಿಲ್ಲ, ಜಲ ಬಂದೇ ಇಲ್ಲ ಅಲ್ಲಿ. ಬಾವಿ ಬತ್ತಿತ್ತು, ಸಂಸಾರ ಸುಖ ಅನ್ನೋದೇನೈತಲ್ಲ ಒಂದು ದಿವಸ ಬತ್ತಿ ಹೋಗುದಿದು. ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಬರು ಸೂರ್ಯ ಹೋಯಿತ್ತು ಗುಹೇಶ್ವರ. ದೇವ ದಾನವ ಮಾನವ ಲೋಕ ಒಂದ ಲೋಕ ಅಲ್ಲ, ದೇವ ದಾನವ ಮಾನವ ಲೋಕ ಬರೀ ವ್ಯರ್ಥವಾಗಿ ಹೋತು. ದೇವತೆಗಳನ್ನು ಕತೆ ಕೇಳಿದ್ರು ಅವ್ರದ್ದು ಅದ, ದಾನವರ ಕತೆ ಕೇಳಿದ್ರು ಅವ್ರದ್ದು ಅದ, ಮಾನವರ ಕತೆ ಕೇಳಿದ್ರು ಅವ್ರದ್ದು ಅದ. ಯಾರ ಕಡೆಗೆ ನಾ ಇಂಥದ್ದು ಕಂಡೇನಿ ಅಂತ ಹೇಳಿ ಹೋದವ್ರು ಅದಾರ. ನಾವು ಇಂದ್ರ ವೈಭವ ಅಂತ ಕರಿತೀವಿ. ಇಂದ್ರಿಗೆ ಏನಾರ ಸುಖ ಆಯ್ತನು, ಹೌದಾ? ದಾನವ್ರಿಗೆ ಏನಾರ ಸುಖ ಆಯ್ತನು? ಯಾರಿಗೂ ಸುಖ ಇಲ್ಲ. ಜೀವನ ಹಂಗೆ ವ್ಯರ್ಥ ಆಗಿ ಹೊಂಟೈತಿಲ್ಲ. ಅದಕ್ಕೆ ಹೇಳಿದರು ಬಾವಿ ಆಗದಿದ್ದ ಬಾವಿ ಆಗಿ ಒಂದು ದಿವಸ ಆ ಜೀವಾತ್ಮ ಈ ಶರೀರನ ಬಿಟ್ಟು ಹೋಗ್ತೈತಿ. ಶರೀರ ನಾಶ ಆಕೈತಿ. ಆ ಶರೀರ ನಶ್ವರವಾದ ಶರೀರ ಐತಲ್ಲ, ಆ ನಶ್ವರವಾದ ಶರೀರಕ್ಕನ ಅರಗಿನ ಪುತ್ಥಳಿ ಅಂತ ಕರೆದ್ರು. ನಿತ್ಯ ಕ್ಷಣಕ್ಷಣಕ್ಕೂ ಕಾಲಾಗ್ನಿ ಅಂತಕ್ಕಂತಹ ಒಂದು ಉರಿಯನ್ನು ಅದಕ್ಕೆ ಹಚ್ಚಿ ಕೈ ಬಿಟ್ಟುಬಿಟ್ಟಾರ. ಹುಟ್ಟಿದ ಕ್ಷಣಕ್ಕನ ಕಾಲಾಗ್ನಿ ಅಂತಕ್ಕಂಥ ಅದಕ್ಕೆ ಆಯುಷ್ಯ ಅಂತ ಕರೆದ್ರು. ಆಯುಷ್ಯ ತೀರಿದ ಬಳಿಕ ಮುಗೀತಂತಾರಲ್ಲ. ಯಾಕಂದ್ರೆ ಇದು ಕರಿಗೆ ಹೋಗ್ತಕ್ಕಂಥ ದೇಹನೋ, ಇದು ನಶ್ವರವಾಗಿರ್ತಕ್ಕಂಥ ದೇಹ, ಶಾಶ್ವತವಾಗಿರ್ತಕ್ಕಂಥ ದೇಹ ಅಲ್ಲ. ಇದಕ್ಕೆ ಆಯುಷ್ಯವನ್ನು ಫಿಕ್ಸ್ ಮಾಡಿ ಕಳಿಸ್ಯಾರ. ದೇಹ ಶಾಶ್ವತ ಅಲ್ಲ. ದೇಹದೊಳಗಿರ್ತಕ್ಕಂತಹ ಆ ಶಿವಸ್ವರೂಪ ಜ್ಞಾನ ಐತಲ್ಲ, ಚಿತ್ತ ಏನೈತಲ್ಲ, ಅರಿವು ಐತಲ್ಲ, ಅದು ಶಾಶ್ವತ. ಈ ಸಂಸಾರ ಸುಖದೊಳಗೆ ಬಿದ್ದು, ಈ ಮಾಯ ವಿಲಾಸದೊಳಗೆ ನೀ ಸಿಕ್ಕಿಬಿದ್ದು ನಿನ್ನ ಸ್ವರೂಪವನ್ನು ಮರೆತುಕೊಂಡು ನೀನೇ ನಶ್ವರವಾಗಿರ್ತಕ್ಕಂಥ ಶರೀರವನ್ನೇ ನೀನೇ ಅಂತ ಭಾವಿಸಿಕೊಂಡು ನೀನು ನಶ್ವರ ಅಲ್ಲ, ನೀನು ಶಾಶ್ವತ, ನೀನು ಮೂಲದ ಶಿವಾಂಶಿಕ ವಸ್ತು, ಇದರೊಳಗೆ ಸೇರಿ ನೀನು ಅಶಾಶ್ವತವಾಗಿರ್ತಕ್ಕಂಥ ದೇಹನೇ ನಾನು ಅಂದುಕೊಂಡು ಇಷ್ಟೆಲ್ಲ ಕಷ್ಟಪಡಾಕತ್ತೀಯಲ್ಲಪ್ಪ, ಇದು ಏನು ಅನ್ನುವಂಥ ವಿಚಾರಗಳನ್ನು ಪ್ರಭುದೇವರು ಈ ಮಾಯಾವಿಲಾಸ ವಿಡಂಬನಾ ಸ್ಥಳದಲ್ಲಿ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆ ನಾವೇನು ತಿಳಿದಿದ್ವಿ ಇದು ಎಲ್ಲ ಮಾಯೆ ಅಂದ್ವಿ. ಅವು ಏನೂ ಅಲ್ಲ, ಅವು ವಸ್ತುಗಳಷ್ಟೇ. ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಹೆಂಗೆ ಅದಾವಲ್ಲ ಹಂಗೆ ಅದು ಒಂದು ಅಷ್ಟೇ. ನಿನ್ನ ಮನಸ್ಸಿನೊಳಗೇನು ಆಸೆ ಐತಲ್ಲ ಅದು ಮಾಯೆಯಪ್ಪ, ಅದು ಮಾಯೆ. ಮನದ ಮುಂದಿನ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ, ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ, ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ, ನೆನಹಿಂಗೆ ಅರಿವಾಗಿ ಕಾಡಿತ್ತು ಮಾಯೆ. ಜಗದ ಜಂಗುಳಿಗಳಿಗೆ
ಬೆಂಗೋಲನೆತ್ತಿ ಕಾಡಿತ್ತು ಮಾಯಿ. ಬೆಂಗೋಲನ ಹತ್ರ ಬಾರ್ಕೋಲ್ ಹಿಡ್ಕೊಂಡು ಕಾಡೈತೆ ಅಂತ ನಮ್ಮನ್ನೆಲ್ಲ. ಅದು ಯಾವತ್ತು ಬಾರ್ಕೋಲ್ ಹಿಡ್ಕೊಂಡೈತೆ ಅದು ಹಂಗೆ ಚಟಾಸಕತ್ತೈತೆ ಅದು ಮಾಯನ್ನು. ನಮ್ಮನ್ನೆಲ್ಲ ಹೆಂಗೆ ಬಾರ್ಕೋಲ್ ಹಿಡ್ಕೊಂಡು ಬೆನ್ನ ಹತ್ತೈತೆ ಅಂತ. ಬೆಂಗೋಲನೆತ್ತಿ ಕಾಡಿತ್ತು ಮಾಯೆ. ಚೆನ್ನ ಮಲ್ಲಿಕಾರ್ಜುನ ನೀ ನೊಡ್ಡಿದ ಮಾಯೇನಾರು ಗೆಲ್ಲಲಾರರು ಅಂತಕ್ಕಂಥ ಒಂದು ಮಾತನ್ನು ಅಕ್ಕಮಹಾದೇವರು ಹೇಳ್ತಾರೆ. ಇದಕ್ಕೆ ಏನು ರೀ ಮುಂದೆ ದಾರಿ? ಇಷ್ಟೆಲ್ಲ ಮಾಯಾ ವಿಲಾಸವನ್ನು ವಿಡಂಬನೆ ಮಾಡಿದ್ರಿ, ಇದೇನೈತೆ ಅಂತ ಹೇಳಿದ್ರೆ ಎಲ್ಲರೂ. ಇದಕ್ಕೆ ದಾರಿನ ಇಲ್ಲನ್ರಿ. ಹೆಂಗೆ ಅಂದರೆ ಶರಣು ಒಕ್ಕ ಸಮಸ್ತರಂತಃಕರಣದಲ್ಲಿ ಚಾಮರಸರು ಬರೀತಾರೆ. ಶರಣು ಒಕ್ಕ ಸಮಸ್ತರಂತಃಕರಣದಲ್ಲಿ ಅನಾದಿ ಮಾಯಾಂಬರದ ಮೈಲಿಗೆ ದೊಳೆದು. ಮಾಯಾಂಬರದ ಮೈಲಿಗೆ, ಮಾಯ ಎಂಬ ಬಟ್ಟೆ, ಅಂಬರ ಅಂದರೆ ಆಕಾಶ ಮತ್ತು ಬಟ್ಟೆ ಎರಡೂ ಮಾಯಾಂಬರದ ಮಾಯ ಅಂತಕ್ಕಂಥ ಬಟ್ಟೆಯನ್ನು ತೊಟ್ಕೊಂಡೈತಿ ಈ ಜೀವ. ಈ ಶಿವಾಂಶಿಕವಾಗಿರ್ತಕ್ಕಂಥ ಚೈತನ್ಯ ಮಾಯೆಯನ್ನು ಅನಾದಿ ಮಾಯಾಂಬರ. ಅನಾದಿ ಅಂದ್ರೆ ಇದು ಮೊದಲ ಹುಟ್ಕೊಂಡು ಬಂದುಬಿಟ್ಟೈತಿ. ಇದೆಲ್ಲ ಪ್ರಪಂಚ ಹುಟ್ಟಕ್ಕಿಂತ ಮುಂಚೆಕ್ಕೆ ಮಾಯೆ ಅನಾದಿ. ಈ ಪ್ರಪಂಚ ಹುಟ್ಟಕ್ಕಿಂತ ಮುಂಚೆಕಿನ ಈ ಮಾಯಾ ವಿಲಾಸ ರೂಪ ಏನೈತಲ್ಲ, ಇದು ಆಡಂಬರದೊಳಗಿದೇನೋ ಆಡಂಬರ, ಕಣ್ಣಿಗೆ ಕಾಣೋದಷ್ಟೇ ಈ ಪ್ರಪಂಚ ಅಲ್ಲ, ಇದಕ್ಕಿಂತ ಮುಂಚೆನೇ ಮಾಯೆ ಐತಿ. ಅದಕ್ಕೆ ಅನಾದಿ ಅಂತ ಕರೆದ್ರು. ಅನಾದಿ ಮಾಯಾಂಬರದ ಮೈಲಿಗೆ ದೊಳೆಯೋದು. ಮಾಯಾಂಬರದ ಮೈಲಿಗೆ ಅಂದರೆ ಮಾಯೆ ಎಂಬ ಬಟ್ಟೆಯ ಮೈಲಿಗೆ ಆದಂಥ ಬಟ್ಟೆ ಅದು. ಮಾಯೆಯ ಬಟ್ಟೆ ಅದು ಶುಚಿ ಅಲ್ಲ, ಅದು ಶುಭ್ರವಾಗಿದ್ದಲ್ಲ. ಅದು ಆ ಮಾಯಾಂಬರದ ಮೈಲಿಗೆ ತೊಳೆದು ಭಕ್ತಿ ರಸ ಪ್ರವಾಹದಲ್ಲಿ ಎಲ್ಲಿ ತೊಳಿಬೇಕು? ಅದನ್ನು ಎಲ್ಲಿ ತೊಳಿಬೇಕು? ಮಾಯಾಂಬರದ ಮೈಲಿಗೆಯನ್ನು ಎಲ್ಲಿ ತೊಳಿಬೇಕು? ಭಕ್ತಿ ರಸ ಪ್ರವಾಹದಲ್ಲಿ. ಅದಕ್ಕೆ ದಾರಿ ಇರೋದು ಎಲ್ಲೇ? ಭಕ್ತಿ ರಸ ಪ್ರವಾಹ. ನಾವು ಭಕ್ತನಾಗಿ ಭಕ್ತಿ ದಾರಿಯನ್ನು ಹಿಡಿದ್ರೆ ಅದು ಮುಕ್ತಿ, ಮಾಯೆಯಿಂದ ಮುಕ್ತಿ. ಭಕ್ತಿ ರಸ ಪ್ರವಾಹದಲ್ಲಿ ಶರಣ ಪದವಿಗೆ ಸಲ್ಲಿಸಿ ಪರಮೇಶ್ವರನ ತೋರುವ ಭಕ್ತಿ ಮಾರ್ಗ ಹಿಡ್ಕೊಂಡ್ಬಿಟ್ರೆ ಮಾಯೆಯನ್ನು ಮೀರಿ ನಾವು ಪರಮೇಶ್ವರನ ತೋರುವ ಸುಲಭ ಕರುಣಾಶರದಿ ಮಡಿವಾಳ ಮಾಚಿದೇವಂಗೆ ಶರಣಾರ್ಥಿ ಅಂತ. ಅದಕ್ಕೆ ಮಾಯಾವಿಲಾಸ ಏನನ್ನೋದು ಪ್ರಭುದೇವರು ತಿಳಿಸ್ಯಾರ ನಮಗೆ, ಇಲ್ಲ ಅನ್ನಂಗಿಲ್ಲ. ಆ ಮಾಯೆ ಬಂಧನದಿಂದ ಹೆಂಗೆ ಬಿಡುಗಡೆ ಆಗ್ಬೇಕು ಅನ್ನೋದು ಅಂದರೆ ಅದು ಕೇವಲ ಭಕ್ತಿ ಮಾರ್ಗ. ನಮ್ಮನ್ನು ನಾವು ಶರಣಾಗತಿಯನ್ನು ಮಾಡ್ಕೊಳ್ಳೋದು, ಆ ಮೂಲ ಪರಮ ವಸ್ತುವಿಗೆ ನಾವು ಶರಣಾಗತಿಯನ್ನು ಮಾಡ್ಕೊಳ್ಳೋದು. ಭಕ್ತಿ ಅಂತಕ್ಕಂಥ ಭಾವ ಒಡಮೂಡದೆ ಹೊರತು, ಅಹಂಕಾರ ನಿರಸನ ಆಗದೆ ಹೊರತು, ನಾವು ಭಕ್ತಿ ಭಾವವನ್ನು ನಾವು ಭಕ್ತಿ ಶರಣು ಏನು ಬಾಗಿದ ತಲೆ ಮುಗಿದ ಕೈ ಅಂತಕ್ಕಂಥ ಭಕ್ತಿ ಮಾರ್ಗ ಏನೈತಲ್ಲ ಬಸವಣ್ಣವರು, ಭಕ್ತಿ ಮಾರ್ಗದ ಮೂಲಕನೇ ಮಾಯೆಯನ್ನು ಗೆದ್ದಂಥ ಶರಣರು. ಇದೇನು ದೊಡ್ಡ ಮಾತಲ್ಲ ಮಾಯೆಯನ್ನು ಗೆಲ್ಲೋದಂತಕ್ಕಂಥ ದಾರಿಯನ್ನು ಸುಲಭವಾಗಿ ಹೇಳ್ತಾರೆ. ಸುಲಭ ಕರುಣಾಶರದಿ, ಸುಲಭವಾಗಿ ನಮಗೆ ತೋರಿಸಿಕೊಟ್ಟಂಥ ಶರಣರು ಏನದಾರಲ್ಲ ಅವರಿಗೆ ನಮ್ಮದು ಶರಣು ಅಂತಕ್ಕಂಥ ಮಾತನ್ನು ಚಾಮರಸರು ಬರೀತಾರೆ. ಇಲ್ಲಿಗೆ ಈ ಮಾಯಾವಿಲಾಸ ವಿಡಂಬ ಸ್ಥಳವನ್ನು ನಾವು ಮುಗಿಸೋಣ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ವಾರದಲ್ಲಿ ಗೊಗ್ಗಯ್ಯನ ಪ್ರಸಂಗ ಬರುತ್ತೆ. ಪ್ರಭುದೇವರು ಈ ರೀತಿಯಾಗಿ ಮಾಯಾವಿಲಾಸದ ವಿಡಂಬನೆಯನ್ನು ಮಾಡ್ತಾ ದಾರಿಯಲ್ಲಿ ಹೋಗುವಾಗ ಅಲ್ಲಿ ಗೊಗ್ಗಯ್ಯ ಅಂತಕ್ಕಂಥ ಶರಣ ತನ್ನ ತೋಟದಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನ ಮಾತಾಡಿಸ್ತಾರೆ ಒಂದಿಷ್ಟು, ಏನಪ್ಪ ನಿನ್ನ ಹೆಸರು ಅಂತ, ಏನು ಮಾಡ್ತಾಯಿದ್ದಿ ಅಂತ ಕೇಳ್ತಾರೆ. ಆವಾಗ ನಾನು ಒಂದು ತೋಟ ಮಾಡಾಕತ್ತೇನೆ ರೀ, ಇಲ್ಲಿ ಇದನ್ನು ಬೆಳೆದೇನೆ, ಇಲ್ಲಿ ಹೂ ಬೆಳೆದೇನೆ, ಇಲ್ಲಿ ಇದನ್ನು ಬೆಳೆದೇನೆ ಅಂದಾಗ ಅವಾಗ ಪ್ರಭುದೇವರು ಹೇಳ್ತಾರೆ, ನಾನೂ ಒಂದು ತೋಟ ಮಾಡೇನೆ ಕೇಳು ಅಂತಕ್ಕಂಥ ಮಾತನ್ನು. ಅದಕ್ಕೆ ನಾವು ಗೊಗ್ಗಯ್ಯನ ಪ್ರಸಂಗ ಅಂತ ಕರಿತೀವಿ. ಆಧ್ಯಾತ್ಮಿಕ ತೋಟ ಮತ್ತು ಭೌತಿಕ ತೋಟದ ತೌಲನಿಕವಾಗಿರ್ತಕ್ಕಂಥ ಪ್ರಸಂಗ ಅದು. ಆ ಗೊಗ್ಗಯ್ಯ ಭೌತಿಕ ತೋಟವನ್ನು ಹೆಂಗೆ ಮಾಡಿದ ಅಂತ ಹೇಳಿದರೆ, ಇವರು ಪ್ರಭುದೇವರು ಆಧ್ಯಾತ್ಮಿಕ ತೋಟವನ್ನು ಹೇಗೆ ಮಾಡಬೇಕಂತಕ್ಕಂಥ ಮಾತನ್ನು ಗೊಗ್ಗಯ್ಯನ ಪ್ರಸಂಗದಲ್ಲಿ ಬರುತ್ತೆ. ಮುಂದಿನ ವಾರ ನಾವೆಲ್ಲ ಕೇಳೋಣ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.